ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತ್ತಂ ಮಹಾಂತಂ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಆಧ್ಯಾತ್ಮದೀಪಮತಿದಿಶತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪುಟತರೆ ಧರ್ಮಾದ್ಯಸ್ಯ ಕುಲಪುರುಷಾರ್ಥಸಾಧಿನೀಭೂತೆ ಶ್ರೀಮಹಾಮುನಿ ವೇದವ್ಯಾಸಕೃತೆ ಶ್ರೀಮದ್ಭಾಗವತೆ ಅಧಿಕತಾ ಪ್ರಾರಂಭ್ಯ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಪರಮಾತ್ಮನ ಒಂದು ಅತ್ಯುತ್ತಮವಾದಂತಹ ಒಂದು ಗುಣ ಸ್ಥಿತಿಕರ್ತೃತ್ವ ಅನ್ನೋದು. ಸ್ಥಿತಿಯನ್ನು ಮಾಡೋದು ಅನ್ನೋದು ಪರಮಾತ್ಮನ ಒಂದು ಲಕ್ಷಣವಾಗಿ ಅದು ಪರಿಷ್ಕೃತವಾಗಿದೆ. ಆ ಸ್ಥಿತಿಯನ್ನು ಮಾಡೋದು ಅಂತಂದರೆ ಏನು, ಇರುವ ಪದಾರ್ಥವನ್ನು ಇರುವಂತೆ ಬಿಟ್ಬಿಡೋದು ಸ್ಥಿತಿನ. ಈಗ ಬೀಜವನ್ನು ಭೂಮಿಯೊಳಗಡೆ ನೆಟ್ವಿ, ಗಿಡ ತಾನಾಗೆ ಬೆಳೆಯುತ್ತೆ. ಅದು ಬೆಳೀತಾ ಇರೋದನ್ನು ಸುಮ್ಮನೆ ನೋಡ್ತಾ ಇರೋದು ಸ್ಥಿತಿನ, ಅಥವಾ ಅದನ್ನು ಬೆಳೆಯುವಂತೆ ಮಾಡೋದು ಸ್ಥಿತಿನ? ಅದು ಹೇಗೆ ಬೆಳಿಬೇಕೋ ಅದನ್ನು ಹಾಗೆ ಬೆಳೆಸಿ ಅದಕ್ಕೆ ಗೊಬ್ಬರ ನೀರು ಎಲ್ಲಾದಿಗಳು ಅದಕ್ಕೆ ಸಿಗುವಂತೆ ಮಾಡಿ ಆ ಗಿಡ ದಷ್ಟಪುಷ್ಟವಾಗುವಂತೆ ಅದನ್ನು ನೋಡಿಕೊಂಡು ಕೆಲವೊಂದು ಮರಗಳನ್ನು ವಿಶೇಷವಾಗಿ ಬೆಳೆಸಬೇಕಾಗತ್ತೆ. ಈ ಟಿಂಬರ್ ವುಡ್ಸ್ಗಳಂತ ಏನು ಕರೀತಾರೆ, ಅವುಗಳನ್ನು ನೆಟ್ಟು ಉದ್ದಕ್ಕಾಗೋ ಥರ ಅದಕ್ಕೆ ಆ ಕಡೆ ಈ ಕಡೆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅದು ಉದ್ದಕ್ಕೆ ಮೇಲೆ ಉದ್ದಕ್ಕೆ ಬೆಳೆಯೋ ಥರ ಅದನ್ನು ನೋಡಿಕೊಂಡು ಈ ಥರ ಒಂದೊಂದು ಮರಗಳನ್ನು ಒಂದೊಂದು ಥರ ಬೆಳೆಸುವಂತಹ ಒಂದು ಕ್ರಮ ಇದೆ. ಆ ತರಹ ಎಲ್ಲ ಪದಾರ್ಥಗಳನ್ನು ಅದು ಹೇಗೆ ಇರಬೇಕು, ಅದು ಹೇಗೆ ಆಗಬೇಕು, ಅದರಿಂದ ಏನೇನು ಕೆಲಸಗಳಾಗಬೇಕು ಇದೆಲ್ಲವನ್ನು ನೋಡಿಕೊಂಡು ಮಾಡ್ತಾ ಇರುವಂತಹ ಒಂದು ವ್ಯಾಪಾರನೇ ಅದು ಸ್ಥಿತಿ ಅಂತ ಕರೆಸ್ಕೊಳ್ಳುತ್ತೆ. ಇಂಥ ಒಂದು ಸ್ಥಿತಿಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಅನ್ನೋದೇ ಪರಮಾತ್ಮನ ಒಂದು ಲಕ್ಷಣ. ಅದು ಹೇಗೆ ಜನ್ಮಕರ್ತೃತ್ವ ಅನ್ನೋದೊಂದು ಲಕ್ಷಣನೋ ಹಾಗೆ ಸ್ಥಿತಿಕರ್ತೃತ್ವ ಅನ್ನೋದೊಂದು ಲಕ್ಷಣ. ಈ ಲಕ್ಷಣಗಳಿಂದ ವಿಶಿಷ್ಟನಾದಂತಹ ಪರಮಾತ್ಮ ಆ ಸ್ಥಿತಿಗೆ ಅಂಗವಾದಂಥ ಆ ಸ್ಥಿತಿಯಲ್ಲಿ ಸೇರಿಕೊಂಡಿರುವಂತಹ ಒಂದು ವಿಷಯ ಯಾವುದು ಅಂತಂದರೆ ಆ ಸತ್ವ ರಜಸ್ಸು ತಮಸ್ಸುಗಳ ಒಂದು ಸಮತೋಲನ. ಅವುಗಳ ಗುಣಗಳ ಒಂದು ಸಮತೋಲನ ಅಂದರೆ ನಾವೇನು ಅನ್ಕೋತೀವಿ, ಎಲ್ಲವೂ ಈಕ್ವಲ್ ಆಗಿರಬೇಕು ಅಂತ, ಎಲ್ಲ ಒಂದೇ ಲೈನಲ್ಲಿದ್ದರೆ ಸಮತೋಲನ. ಅದೆಲ್ಲ ಸಮತೋಲನ ಅಂದರೆ ಸತ್ವಕ್ಕೆ ಒಂದು ಕಾಲದಲ್ಲಿ ಉನ್ನಾಹ ಕೊಟ್ಟರೆ ತಮಸ್ಸಿಗೆ ಒಂದು ಕಾಲದಲ್ಲಿ ಉನ್ನಾಹ ಕೊಡೋದು, ಸತ್ವಕ್ಕೆ ಅವನತಿಯನ್ನು ಕೊಟ್ಟರೆ ತಮಸ್ಸಿಗೆ ಒಂದು ಕಾಲದಲ್ಲಿ ಅವನತಿಯನ್ನು ಕೊಡೋದು. ಈ ರೀತಿಯಾಗಿ ಗುಣಗಳಿಗೆ ಒಂದೊಂದು ಕಾಲದಲ್ಲಿ ಔನ್ನತ್ಯವನ್ನು ಒಂದೊಂದು ಕಾಲದಲ್ಲಿ ಅವನತಿಯನ್ನು ಕೊಡೋದು, ಎಲ್ಲ ಗುಣಗಳಿಗೂ ಅದನ್ನು ಹಾಗೇ ಮಾಡೋದೇನಿದೆಯಲ್ಲ ಇದು ಸಮತೋಲನ ಅಂತ ಕರೆಸ್ಕೊಳ್ಳುತ್ತೆ. ಇಂಥ ಒಂದು ಸಮತೋಲನದ ಒಂದು ಪ್ರಕ್ರಿಯಾದಲ್ಲಿ ಬರೋದೇನೇನೆ ದೇವತೆಗಳ ಒಂದು ವಿಜಯ, ದೈತ್ಯರ ಒಂದು ಪರಾಜಯ ಅನ್ನುವಂತಹ ಒಂದು ವ್ಯಾಪಾರನೋ ಹೊರತು ಪರಮಾತ್ಮನಿಗೆ ವೈಷಮ್ಯಾದಿಗಳಿಲ್ಲ ಅನ್ನೋದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರವಾಗಿ ಹೊರಟದ್ದೇ ಈ ಸಪ್ತಮಸ್ಕಂದ ಭಾಗವತ. ಪರಮಾತ್ಮನ ಭುಜಗಳು ಸಪ್ತಮಸ್ಕಂದ ಅಂತ ಕರೀತಾರೆ, ಪ್ರಧಾನವಾದ ಒಂದು ಅಂಗ ಅದು. ಈ ಭಾಗವತವನ್ನೇನೆ ಪರಮಾತ್ಮನ ಒಂದು ಮೂರ್ತಿ ಅಂತ ಆಲೋಚನೆ ಮಾಡಿದಾಗ ಸ್ಕಂದ ಸ್ಥಾನದಲ್ಲಿ, ಭುಜದ ಸ್ಥಾನದಲ್ಲಿ ಇರೋದು ಸಪ್ತಮಸ್ಕಂದ. ಪ್ರಧಾನವಾದ ಒಂದು ಅವಯವ. ನಮ್ಮ ಶರೀರದಲ್ಲಿ ಹೆಚ್ಚು ನಾವು ಉಪಯೋಗಿಸುವಂತಹ ಅವಯವ ಯಾವುದು ಅಂತಂದರೆ ಅದು ಕೈಗಳೇನೆ. ಅಂಥ ಒಂದು ಸ್ಥಾನದಲ್ಲಿ ಇರುವಂತಹದ್ದು ಸಪ್ತಮಸ್ಕಂದ. ಅದರಿಂದ ಪ್ರಧಾನವಾಗಿ ಪರಮಾತ್ಮನ ಒಂದು ಗುಣವಿಶೇಷ ಯಾವುದದು ಅಂತಂದರೆ ಪರಮಾತ್ಮನಲ್ಲಿ ಸಮತ್ವವನ್ನು ಸಮರ್ಥನೆ ಮಾಡುವಂತಹ ಸ್ಕಂದ ಇದು. ಪರಮಾತ್ಮ ಎಲ್ಲರಿಗೂ ಸಮಾನ ಅನ್ನೋದನ್ನು
ತೋರಿಸ್ತಾ ಇರುವಂಥದ್ದು. ಪರಮಾತ್ಮನಿಗೆ ಯಾರೂ ಪ್ರಿಯರಿಲ್ಲ, ಯಾರೂ ದ್ವೇಷಿಗಳಿಲ್ಲ, ಎಲ್ಲರೂ ಅವರವರ ಕರ್ಮಕ್ಕೆ ಅನುಗುಣವಾಗಿ ನಡೆಯುವಂತೆ ಪರಮಾತ್ಮ ನೋಡ್ಕೊಳ್ಳೋದಷ್ಟೇ ಪರಮಾತ್ಮನ ಒಂದು ವ್ಯಾಪಾರ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದೆ. ಆ ನಿರೂಪಣೆಗೆ ಸಹಾಯಕವಾಗಿ ನಾರದರು ಒಂದು ಕಥೆಯನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಆ ಹಿರಣ್ಯಕಶಿಪುವಿಗೆ ಪರಮಾತ್ಮ ಏನೊಂದು ನರಸಿಂಹ ಅವತಾರವನ್ನು ತಗೊಂಡು ಬಂದು ಸಂಹಾರ ಮಾಡಿದ ಅನ್ನುವಂತಹ ಒಂದು ವೃತ್ತಾಂತವನ್ನು ಹೇಳ್ತಾರೆ. ಧರ್ಮರಾಜರ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಅನುಗುಣವಾಗಿ ನಾರದರು ಉಪದೇಶವನ್ನು ಮಾಡ್ತಾ ಕೇವಲ ಭಕ್ತಿಯಿಂದ ಮಾತ್ರ ಪರಮಾತ್ಮನನ್ನು ಹೊಂದೋದಕ್ಕೆ ಸಾಧ್ಯನೋ ಹೊರತು ಬೇರೆ ಇನ್ಯಾವ ಉಪಾಯವೂ ಇಲ್ಲ. ಆ ಭಕ್ತಿಗೆ ಮಾರ್ಗಗಳು ಅನೇಕ ಇರಬಹುದು. ಕಾಮ, ಭಯ, ದ್ವೇಷ, ಸಂಬಂಧ, ಭಕ್ತಿ, ಕೇವಲ ಭಕ್ತಿ, ಇಲ್ಲ ಸ್ನೇಹಭಾವ ಇತ್ಯಾದಿಗಳು ಯಾವುದು ಬೇಕಾದ್ರೂ ಇರ್ಬೋದು. ಅದು ಭಕ್ತಿಗೆ ಕಾರಣವಾಗಿರುತ್ತೆ. ಆ ಭಕ್ತಿಗೆ ಕಾರಣವಾಗಿ ಎಲ್ಲಿ ಭಕ್ತಿ ಉಳಿಯತ್ತೆ ಅಲ್ಲಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಆ ಶಿಶುಪಾಲ ಪರಮಾತ್ಮನನ್ನು ಸೇರಿದ್ದಕ್ಕೂ ಭಕ್ತಿನೇ ಕಾರಣ ಅಂತ ನಾರದರು ಹೇಳಿದಾಗ, ಯಾರು ಈ ಶಿಶುಪಾಲ ಏನು ಅಂತೆಲ್ಲ ವೃತ್ತಾಂತ ಬರುತ್ತೆ, ಅವನೇ ಹಿರಣ್ಯಕಶಿಪು ಅಂತಂತಾರೆ. ಆವಾಗ ಧರ್ಮರಾಜರ ಪ್ರಶ್ನೆ, ಮಗನನ್ನು ಕೊಲ್ಲುವಂತಹ ಒಂದು ಅವಸ್ಥಾ ಹಿರಣ್ಯಕಶಿಪುಗೆ ಯಾಕೆ ಬಂತು ಅಂತ. ಆ ಹಿರಣ್ಯಕಶಿಪುವಿನ ಜನ್ಮ ವೃತ್ತಾಂತ, ಆ ಜನ್ಮ ವೃತ್ತಾಂತದಿಂದ ಅವನಿಗೆ ಪರಮಾತ್ಮನ ಮೇಲೆ ದ್ವೇಷ ಬರೋದಕ್ಕೆ ಒಂದು ನಿಮಿತ್ತ ಕಾರಣ. ಒಂದು ಸ್ವರೂಪ, ದ್ವೇಷದ ಸ್ವರೂಪ ಮೊದಲಿಂದ ಇದ್ದೇ ಇರುತ್ತೆ. ನಿಮಿತ್ತ ಕಾರಣ ಒಂದು. ಹೇಗೆ ಒಂದು ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿದಾಗ ಅದು ಅದರ ಗಿಡವನ್ನೇ ಅದು ಹುಟ್ಟಿಸತ್ತೆ. ನಾವು ಏನು ಗೊಬ್ಬರ ಬದಲಾಯಿಸಿದ್ರೂ ಅದರ ಗುಣ ಅಂತೂ ಏನು ವ್ಯತ್ಯಾಸ ಆಗೋದೇ ಇಲ್ಲ. ಈಗ ಬೇವಿನ ಬೀಜವನ್ನು ನೆಟ್ಟು ನಾವು ಎಷ್ಟೇ ಒಳ್ಳೆ ಕೇಸರಿ ಪಚ್ಕರ್ಪೂರದ ನೀರನ್ನು ಸುರಿದ್ರೂ ಅದು ಬರೋದು ಕಹಿ ಗಿಡನೇ, ಅದು ಅದರಲ್ಲಿ ಬರೋದು ಕಹಿ ಕಾಯೆ ಹೊರತು ಅದೇನು ಸುಗಂಧ ದ್ರವ್ಯವಾಗಿ ಅದೇನು ಚಂದನದ ಮರ ಆಗಿಬಿಡಲ್ಲ ಅದೇನು. ಆದ್ದರಿಂದ ಸ್ವಭಾವ ಅನ್ನೋದು ಒಂದು, ನಿಮಿತ್ತ ಅನ್ನೋದು ಇನ್ನೊಂದು, ಎರಡು ಜೊತೆಗೆ ಸೇರತ್ತೆ. ಇದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾ ಒಂದು ಕಥೆಯನ್ನು ಹೇಳ್ತಾರೆ. ಹಾಗೆ ಸ್ವಭಾವನೇ ಎಲ್ಲ ಕೆಲಸವನ್ನು ಮಾಡುತ್ತೆ ಅಂತ. ಪ್ರಧಾನ ಸ್ವಭಾವ ಅಂತ, ನಿಮಿತ್ತ ಕಾರಣ ಅಲ್ಲ ಪ್ರಧಾನ, ಪ್ರಧಾನ ಬಂದು ಸ್ವಭಾವ ಅನ್ನೋದಕ್ಕೆ. ಹುಲಿ ಅದು ಮಾಂಸಾಹಾರಿ, ಪಾರಿವಾಳ ಅದು ಸಸ್ಯಾಹಾರಿ, ಹಕ್ಕಿ ಅಥವಾ ಜಿಂಕೆ ಅದು ಸಸ್ಯಾಹಾರಿ. ಆಹಾರದಲ್ಲಿ ನೋಡಿದರೆ ಯಾವುದು ಕಾಮಕ್ರೋಧಾದಿಗಳನ್ನು ಜಾಸ್ತಿ ಮಾಡುತ್ತೆ? ಮಾಂಸಾಹಾರ ಅದು ಕಾಮಕ್ರೋಧಾದಿಗಳನ್ನು ಜಾಸ್ತಿ ಮಾಡುತ್ತೆ. ಸಸ್ಯಾಹಾರ ಅದು ಯಾವತ್ತೂ ಸೌಮ್ಯವಾದಂತಹ ಒಂದು ಪ್ರಕೃತಿಯನ್ನು ಕೊಡುವಂಥದ್ದು, ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡೋದಕ್ಕೆ ಅನುಕೂಲವಾಗಿರುವಂಥದ್ದು. ಆದರೆ ಅತಿ ಹೆಚ್ಚು ಸಂತತಿ ಬೆಳೆಯೋದೇ ಜಿಂಕೆಯದೋ ಹೊರತು ಹುಲಿಯದ್ದಲ್ಲ. ಹುಲಿ ವರ್ಷಕ್ಕೆ ಒಂದೇ ಸರ್ತಿ ಸಂತಾನ ಉತ್ಪತ್ತಿಯನ್ನು ಮಾಡೋದು. ಅದಕ್ಕೋಸ್ಕರನೇ ಆ ಹುಲಿಗಳ ಸಂತತಿ ಜಾಸ್ತಿ ಆಗದೆ ಕ್ಷೀಣಿಸ್ತಾ ಇದ್ದಿದ್ದು ಇಷ್ಟು ವರ್ಷ ಕಾಲ. ಯಾಕೆ ಅಂದರೆ ಅದು ವರ್ಷಕ್ಕೆ ಒಂದೇ ಸರ್ತಿ ಅದು ಸಂತಾನೋತ್ಪತ್ತಿಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಮಾಡುತ್ತೆ ಹುಲಿ. ಅಷ್ಟು ಅದಕ್ಕೆ ನಿಗ್ರಹ. ತಿಂತಾ ಇರೋದು ಮಾಂಸಾಹಾರ ಆದರೂ ಅದಕ್ಕಷ್ಟು ನಿಗ್ರಹ. ಅದರಿಂದ ಆಹಾರ ಅನ್ನೋದು ಕಾಮಕ್ರೋಧಾದಿಗಳಿಗೆ ಕಾರಣ ಅಲ್ಲ, ಸ್ವಭಾವನೇ ಕಾರಣ. ಇದು ಒಂದು. ಹಾಗಂತ ಆಹಾರದಲ್ಲೇನೂ ಇಲ್ವಾ ಅಂತಂದರೆ, ಆಹಾರದಿಂದ ಹಾಳಾಗಿದ್ದಕ್ಕೆ ಇನ್ನೊಂದಷ್ಟು ಕಥೆಗಳು ಸಿಗತ್ತೆ ನಮಗೆ. ಆಹಾರದಿಂದ ಬುದ್ಧಿ ಕೆಟ್ಟದ್ದು, ಆಹಾರದಿಂದ ಕೆಲಸಗಳು ಕೆಟ್ಟ ಕೆಲಸಗಳಾದದ್ದು, ಈ ಎಲ್ಲವೂ ನಮಗೆ ಬೇರೆ ದೃಷ್ಟಾಂತಗಳಿಂದ ಸಿಗುತ್ತೆ. ಅಂದರೆ ಏನರ್ಥ? ಒಂದು ಕಾರ್ಯಕ್ಕೆ ಒಂದು ಸ್ವರೂಪ ಕಾರಣ, ಒಂದು ನಿಮಿತ್ತ ಕಾರಣ ಅಂತ ಎರಡೂ ಇರುತ್ತೆ. ಎರಡನ್ನು ಅವಲಂಬಿಸಿ ಒಂದು ಕಾರ್ಯ ಆಗತ್ತೆ. ಹಾಗೆ ಹಿರಣ್ಯಕಶಿಪುವಿಗೆ ಪರಮಾತ್ಮನಲ್ಲಿ ದ್ವೇಷ ಬರೋದಕ್ಕೆ ಬರೀ ಹಿರಣ್ಯಾಕ್ಷನ ವಧೆ ಒಂದೇ ಕಾರಣ ಅಲ್ಲ, ಅದು ಬರೀ ನಿಮಿತ್ತ ಕಾರಣ ಅಷ್ಟೇ. ಸ್ವರೂಪದಲ್ಲೇನೆ ದ್ವೇಷ ಇದೆ. ಆ ಸ್ವರೂಪದಲ್ಲಿದ್ದ ದ್ವೇಷ ಅಭಿವ್ಯಕ್ತವಾಗೋದಕ್ಕೆ ಒಂದು ಕಾರಣ, ಅದು ಆ ಹಿರಣ್ಯಾಕ್ಷನ ಸಂಹಾರ ಅನ್ನೋದು ಅಷ್ಟೇ. ಹಾಗೆ ಕಂಸನ ವೃತ್ತಾಂತದಲ್ಲೂ ಅಷ್ಟೇ. ಸ್ವಭಾವದಲ್ಲೇ ಇದ್ದ ವೈಷ್ಣವ ದ್ವೇಷ, ಸ್ವಭಾವದಲ್ಲೇ ಇದ್ದಂತಹ ವಿಷ್ಣು ದ್ವೇಷ, ಅದು ಅಭಿವ್ಯಕ್ತವಾದದ್ದು ಅಶರೀರವಾಣಿಯಿಂದ. ಅದು ನಿಮಿತ್ತ ಕಾರಣ ಆಯಿತು ಅಷ್ಟೇ ಅದರ ಅಭಿವ್ಯಕ್ತಿಗೆ. ಸ್ವಭಾವದಲ್ಲೇ ಇತ್ತು.
ಅದೇ ತರಹ ಹಿರಣ್ಯಕಶಿಪುವಿನ ಆ ಒಂದು ಪರಮಾತ್ಮನ ದ್ವೇಷ, ತನ್ನಿಮಿತ್ತಕವಾಗಿ ಅವನು ತಪಸ್ಸನ್ನು ಮಾಡಿದ್ದು ಪರಮಾತ್ಮನ ವಿರುದ್ಧವಾಗಿ, ಆ ಪರಮಾತ್ಮನನ್ನು ಸಂಹಾರ ಮಾಡಬೇಕು ಅಂತ. ಅದಕ್ಕೆ ಬ್ರಹ್ಮದೇವರ ಒಂದು ಅನುಗ್ರಹ, ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮನ ಒಳಗಡೆ ನಿಂತು ಪ್ರೇರಣೆ ಮಾಡಿ ಆ ವರವನ್ನು ಕೊಡುವಂತೆ ಬ್ರಹ್ಮದೇವರ ಕೈಯಲ್ಲಿ ಕೊಡಿಸಿದ್ದು. ಅದಕ್ಕನುಗುಣವಾಗಿ ಅವನು ಮತ್ತೆ ಇನ್ನೂ ಉನ್ಮತ್ತನಾಗಿ ಎಲ್ಲ ಪರಮಾತ್ಮ ಸಂಬಂಧಿಯಾದಂತಹ ಕ್ರಿಯಾಗಳ ನಮ್ಮ ಪೂರ್ವಿಕರ ಕಥೆಯನ್ನು ಕೇಳ್ತೀವಿ ನಾವು. ಅಚ್ಯುತ ಪ್ರೇಕ್ಷಾಚಾರ್ಯರ ಗುರುಗಳ ಪರಂಪರೆಯಲ್ಲಿ ಮಣಿಮಂಜರಿನಲ್ಲಿ ಉಲ್ಲಿಖಿತವಾದಂತಹ ಒಂದು ಕಥಾ. ಅದು ನಂದಿಗ್ರಾಮಂ ಸಮಾಸಾದ್ಯ ಹಂಸಾನಾಂ ಅದಹನ್ ಮಠಾನ್ ಅಂತ ಒಂದು ಶ್ಲೋಕವನ್ನು ಹೇಳಿ, ಅದರಲ್ಲಿ ನಮ್ಮ ಪೂರ್ವಿಕರ ಪ್ರಾಜ್ಞತೀರ್ಥರ ಒಂದು ಮಠ ಅದೇನು ಪರಂಪರ ಬಂದಿತ್ತು, ಅಲ್ಲಿ ಬಂದಂಥವರು ಸತ್ಯಪ್ರಜ್ಞತೀರ್ಥರು ಅವರನ್ನು ಹೊಡೆದು ಅವರನ್ನು ಬಡಿದು ನೀವು ಮತಾಂತರ ಆಗ್ತೀರಾ ಆಗಲ್ವಾ ಅಂತ ಅವರನ್ನು ಹೆದರಿಸಿ ಕೊಲ್ಲೋದಕ್ಕೆ ಹೋಗಿ, ಆವಾಗೇನಾಯಿತು, ಬಲಾತ್ಕಾರದಿಂದ ಅವರು ತಮ್ಮ ದ್ವೈತ ಮತವನ್ನು ಬಿಟ್ಟು ಪರಮತವನ್ನು ಸ್ವೀಕಾರ ಮಾಡುವಂಥ ಪ್ರಸಂಗ ಬಂದು ಬಲಾತ್ಕಾರದಿಂದ ಅವರನ್ನು ಪರಮತಕ್ಕೆ ಎಳ್ಕೊಂಡು ಹೋದರು. ಇಲ್ಲದೇ ಪ್ರಾಣನೇ ಹೋಗ್ಬಿಡತ್ತೆ ಅಂತ ತುಂಬ ದುಃಖ ಆಗ್ಬಿಡುತ್ತೆ. ದಂಡ ಮುರಿದು ಹಾಕ್ತಾರೆ, ನಮ್ಮ ಪ್ರಾಚೀನ ಪರಂಪರಾದಿಂದ ಬಂದ ದಂಡ ಮುರಿದು ಹಾಕ್ತಾರೆ, ಅವರೊಂದು ದಂಡ ಕೊಡ್ತಾರೆ, ಆ ದಂಡದಿಂದ ವಿಶಿಷ್ಟರಾಗ್ತಾರೆ, ಬೇಜಾರಾಗತ್ತೆ. ಆವಾಗ ಒಂದು ಕಾಡಿನಲ್ಲಿ ಏಕಾಂತದಲ್ಲಿ ಹಿಮಾಲಯದ ಪರ್ವತ ಪ್ರಾಂತ್ಯದಲ್ಲಿ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಗುರುಗಳು ಬಂದು ಹೇಳ್ತಾರೆ, ಪ್ರಾಜ್ಞತೀರ್ಥರು ತಲೆ ಕೆಡಿಸ್ಕೋಬೇಡ್ರಿ, ಇದನ್ನು ಹೀಗೆ ಮುಂದುವರಿಸ್ರಿ, ನಿಮಗೆ ನಾನು ವಾಪಸ್ ಮತ್ತೆ ದಂಡ ಕೊಡ್ತೀನಿ. ಅವರು ಪ್ರಾಣ ಬಿಡಬೇಕು ಅಂತ ಗುರುಗಳ ಅಪ್ಪಣೆ ಕೇಳಕ್ಕೆ ಹೋಗ್ತಾರೆ. ಇಂಥ ಒಂದು ಅವ್ಯವಸ್ಥೆ ನಮಗೆ ಬಂದೋಯ್ತು, ಅದರಿಂದ ನಾವು ಜೀವ ತ್ಯಾಗ ಮಾಡಿಬಿಡ್ತೀವಿ ಅಂತ ಗುರುಗಳ ಅಪ್ಪಣೆಗೋಸ್ಕರವಾಗಿ ಹೋದಾಗ ಅಲ್ಲಿ ಪ್ರಾಜ್ಞತೀರ್ಥರು ಬಂದು ಅನುಗ್ರಹ ಮಾಡ್ತಾರೆ. ಅದೆಲ್ಲ ಯೋಚನೆ ಮಾಡಬೇಡ್ರಿ, ನಿಮಗೆ ದಂಡ ನಾ ಮತ್ತೆ ಕೊಡ್ತೀನಿ, ಇನ್ನೊಂದು ಸರ್ತಿ ವಾಪಸ್ ಆ ದಂಡ ಬಿಟ್ಟುಬಿಡ್ರಿ, ಅವ್ರು ಕೊಟ್ಟಿರೋ ದಂಡ ಬಿಟ್ಟರೆ ನಾ ಮತ್ತೆ ಕೊಡ್ತೀನಿ. ಮತ್ತು ಅದರಿಂದ ಏನಾಯ್ತು, ಪರಂಪರೆ ಹಾಗೆ ಕಂಟಿನ್ಯೂ ಆಯಿತು. ಅವ್ರು ಇನ್ನೂ ಇದ್ದಾರೆ ಗುರುಗಳು, ಆದ್ದರಿಂದ ನಾ ದಂಡ ವಾಪಸ್ ಕೊಡ್ತೀನಿ, ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ರಿ. ಯಾಕಂದರೆ ನಮ್ಮ ಪರಂಪರೆ ಅದು ವಿಚ್ಛಿನ್ನ ಆಗಬಾರ್ದು. ಆದ್ದರಿಂದ ಮುಂದೆ ಜ್ಞಾನಿಗಳು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಅಲ್ಲಿ ತನಕ ಈ ಪರಂಪರೆ ಮುಂದುವರಿಬೇಕು. ಅದಕ್ಕೋಸ್ಕರವಾಗಿ ಏನು ಮಾಡಿರಿ, ಏಕಾಂತದಲ್ಲಿ ನಮ್ಮ ಮತವನ್ನು ನೀವು ಅನುಷ್ಠಾನ ಮಾಡ್ತಾ ಹೋಗ್ರಿ. ಅಹಂ ಬ್ರಹ್ಮಾಸ್ಮಿ ಅಂತಲೇ ಹೇಳ್ತಾ ಇರ್ರಿ, ಆದರೆ ಅರ್ಥ ಅನುಸಂಧಾನ ಮಾಡಬೇಕಾದ್ರೆ ಅಹಂ ಬ್ರಹ್ಮ ದಾಸೋಸ್ಮಿ ಅಂತ ಅನುಸಂಧಾನ ಮಾಡಿರಿ ಅಷ್ಟೇ. ಬಾಯಲ್ಲಿ ಹೇಳೋದು ಅಹಂ ಬ್ರಹ್ಮಾಸ್ಮಿ, ಅಸ್ಮಿ ಅನ್ನೋದಕ್ಕೆ ಮುಂಚೆ ದಾಸ ಅನ್ನೋದನ್ನು ಸೇರಿಸ್ಕೊಳ್ರಿ ಅಷ್ಟೇ. ತತ್ ತ್ವಮಸಿ, ಆ ಬ್ರಹ್ಮನೇ ನೀನಾಗಿದೀಯಾ, ಆ ಬ್ರಹ್ಮನೇ ನಿನ್ನ ಬಿಂಬನಾಗಿದ್ದಾನೆ ಅಂತ ತಿಳ್ಕೊಳ್ರಿ. ಇಷ್ಟೇ, ಈ ಥರ ಅನುಸಂಧಾನ ಮಾಡಿರಿ ಅಂತ ಅವರಿಗೆ ಅನುಸಂಧಾನವನ್ನು ಹೇಳಿಕೊಟ್ಟು, ಬಾಯಲ್ಲಿ ಹೇಳೋದು ತತ್ವಮಸಿ, ಬಾಯಲ್ಲಿ ಹೇಳೋದು ಅಹಂ ಬ್ರಹ್ಮಾಸ್ಮಿ, ಒಳಗಡೆ ಅನುಸಂಧಾನ ಮಾಡೋದು ದ್ವೈತದ ಒಂದು ಅನುಸಂಧಾನವನ್ನು ಅವರಿಗೆ ಉಪದೇಶ ಮಾಡಿಕೊಡ್ತಾರೆ. ಇದೇ ಕ್ರಮ ಅಚ್ಯುತ ಪ್ರೇಕ್ಷಾಚಾರ್ಯರ ತನಕ ಬಂತು. ಈ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ರಿ ಅಂತ. ಅಂದ್ರೇನಾಯಿತು, ಕಾಂಪ್ರಮೈಸ್ ಆಯಿತು, ಧರ್ಮದಲ್ಲಿ ಕಾಂಪ್ರಮೈಸ್ ಆಯಿತು. ಯಾಕೆ, ಬೇರೆ ವಿಧಿ ಇಲ್ಲ, ಅಲ್ಲಿ ಬಂದವರು ಯಾರು ಸಮರ್ಥರಲ್ಲ. ಈ ಎಲ್ಲವನ್ನು ಎದುರಿಸಿ ನಿಂತು ಅವರನ್ನು ಖಂಡನೆ ಮಾಡಿ ಪರಮತಗಳನ್ನು ನಿರಾಕರಣೆ ಮಾಡಿ ನಮ್ಮ ಮತವೇ ಸರಿ ಅಂತ ಸಮರ್ಥನೆ ಮಾಡುವ ಸಾಮರ್ಥ್ಯ ಇವ್ರಿಗೆ ಯಾರಿಗೂ ಇಲ್ಲ. ಅದು ಸರ್ವಜ್ಞರಿಗೊಬ್ಬರಿಗೆ ಇರೋದು. ಆದ್ದರಿಂದ ಏನಾಯಿತು, ಎಲ್ಲರೂ ಕಾಂಪ್ರಮೈಸ್ ಆಯಿತು. ಹಾಗೆ ಪ್ರಹ್ಲಾದರಾಜರು, ಆಯ್ತಪ್ಪ ನೀ ಏನೀಗ, ನೀನು ಸರ್ವೋತ್ತಮ ಅನ್ಬೇಕಲ್ವ, ಆಯಿತು ನೀ ಬದುಕಿರೋ ತನಕ ನಾನು ಅಂದ್ಕೊಂಡಿರ್ತೀನಿ ಅಂತ ಅಂದಿರ್ಬೋದಾಗಿತ್ತು ಪ್ರಹ್ಲಾದರಾಜರು. ನೀ ಎಷ್ಟು ವರ್ಷ ಬದುಕಿರ್ತಿ, ಎಲ್ಲ ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು, ನೀ ಸಾಯೋ ತನಕ ನಾನು ನಿನ್ನೆ ಸರ್ವೋತ್ತಮ ಅಂದ್ಕೊಂಡಿರ್ತೀನಿ, ಆಮೇಲೆ ನಾನು ಹರಿಭಕ್ತಿ ಮಾಡ್ಕೊಳ್ತೀನಿ, ಅಥವಾ ಒಳಗೊಳಗಡೆ ಹರಿಭಕ್ತಿ ಮಾಡ್ಕೊಂಡಿರ್ತೀನಿ. ಈ ಥರ ಏನಾರ ಒಂದು ಉಪಾಯ ಮಾಡಿರಬಹುದಾಗಿತ್ತೇನೋ. ಯಾವ ಉಪಾಯವನ್ನು ಮಾಡದೆ, ಯಾವ ತರಹದಲ್ಲೂ ಆ ಒಂದು ಧರ್ಮದಲ್ಲಿ ಆ ಭಕ್ತಿಯಲ್ಲಿ ಕಿಂಚಿತ್ತೂ ನ್ಯೂನತಾವನ್ನು ತಂದುಕೊಳ್ಳದೆ ಅಂತಹ ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು, ದೃಢವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ನಿರಂತರವಾಗಿ ಮಾಡಿಕೊಂಡು ಬಂದಾಗ ಎಂಥ ಆಪತ್ತು, ಅತ್ಯಾಪತ್ತು, ಮಹಾಪತ್ತು, ವಿಪತ್ತು
ಹೀಗೆಲ್ಲ ಕರೀತಾರೆ. ಇವೆಲ್ಲ ಇದೆ. ಆರಿಸ್ಬಿಟ್ಟಿರಿ ಅದನ್ನು, ಗಾಳಿ ಬರ್ತಾ ಇದೆ ಇವತ್ತು. ಈ ಆಪತ್ತುಗಳು ವಿಪತ್ತುಗಳು ಇದೆಲ್ಲ ಏನಿದೆ ಅಲ್ಲ, ಇದು ಒಂದು ಲೆವೆಲ್ಲಿಂದು. ಪ್ರಹ್ಲಾದರಾಜರಿಗೆ ಬಂದಿದ್ದು ಪ್ರಾಣಾಪತ್ತು, ಎಲ್ಲದಕ್ಕಿಂತ ದೊಡ್ಡದು. ಮಹಾಪತ್ತು ಅತ್ಯಾಪತ್ತುಗಳಿಗಿಂತ ಅತಿ ದೊಡ್ಡದಾದಂತಹ ಪ್ರಾಣಾಪತ್ತು ಬಂದಾಗ ಏನು ಮಾಡಿದರೂ ಧರ್ಮ ಅಂತ ಇದೆ. ಏನಾರ ಮಾಡ್ರಿ ಅದು ಧರ್ಮ ಆಗಿಬಿಡುತ್ತೆ. ಪರಮಾತ್ಮ ರಕ್ಷಣೆ ಮಾಡಿಬಿಡ್ತಾನೆ ಪ್ರಾಣಾಪತ್ತಿನಲ್ಲಿ ಮಾಡಿದರೆ. ಅಂಥ ಪ್ರಸಂಗದಲ್ಲೂ ಕಿಂಚಿತ್ತೂ ಆ ಭಕ್ತಿಯನ್ನು ಕಮ್ಮಿ ಮಾಡಿಕೊಳ್ಳದೆ ಪರಮಾತ್ಮನೇ ಸರ್ವೋತ್ತಮ ಅನ್ನುವಂತಹ ಒಂದು ಅನುಸಂಧಾನವನ್ನು ಮಾಡ್ತಾ ಇದ್ದಂತಹ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ತಾನೇ ಸ್ವಯಂ ತಾನು ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡ್ತಾನೆ. ಈ ಭಕ್ತಿಗೆ ಪರಮಾತ್ಮ ಅನುಗ್ರಹ ಮಾಡಿ. ಇಲ್ಲ ಅಂದರೆ ತಾನೇ ಅಲ್ಲಿಂದ ಬರೋ ಅವಶ್ಯಕತೆ ಇತ್ತ. ಏನು ಬ್ರಹ್ಮದೇವರ ವರ, ಯಾರಿಂದನೂ ಸಾವು ಬರಬಾರ್ದು, ಅದಾಗಬಾರ್ದು, ಇದಾಗಬಾರ್ದು, ಎಲ್ಲವನ್ನು ಪರಮಾತ್ಮ ಅಲ್ಲೇ ಕೂತಲಿಂದನೇ ಮಾಡಿರ್ಬೋದು. ಇದು ಇಚ್ಛಾ ಮಾತ್ರದಿಂದ ಪರಮಾತ್ಮ ವ್ಯಾಪಾರ ಮಾಡೋದಕ್ಕೆ ಸಮರ್ಥ. ಅವನು ವೈಕುಂಠದಿಂದ ಹೊರಗಡೆ ಅಭಿವ್ಯಕ್ತನಾಗಿ ಬಂದು ಈ ನರಸಿಂಹ ರೂಪ ತಗೊಂಡು ಇಷ್ಟೊಂದು ಆರ್ಭಟ ಮಾಡಿ ಎಲ್ಲ ಮಾಡಿ ಗಲಾಟೆ ಮಾಡಿ ಅವನನ್ನು ಸಾಯಿಸಿ ಸಂಹಾರ ಮಾಡಿ ಇಷ್ಟರ ಅವಶ್ಯಕತೆ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಆವ ಒಂದು ಭೂಭಂಗ ಮಾತ್ರದಿಂದ 14 ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಪರಮಾತ್ಮ ಮಾಡ್ತಾನೋ, ಈ ಒಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋದು ಪರಮಾತ್ಮನಿಗೆ ಅದು ಏನು ಎಕ್ಕಶ್ಚಿತ್ತದು. ಆದರೂ ಪರಮಾತ್ಮ ಅದಕ್ಕೋಸ್ಕರವಾಗಿ ಬಂದ ಅಂದರೆ ಭೃತ್ಯಭಾಷಿತಂ, ಆ ಭೃತ್ಯರಿಗೋಸ್ಕರ ಭಕ್ತನಿಗೋಸ್ಕರವಾಗಿ ಪರಮಾತ್ಮ ತಾನು ಸ್ವಯಂ ರೂಪ ಧಾರಣೆ ಮಾಡಿಕೊಂಡು ಅಲ್ಲಿಗೆ ಅಭಿವ್ಯಕ್ತನಾಗ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಅವರ ಭಕ್ತಿಗೆ ಕೊಟ್ಟ ಒಂದು ದೊಡ್ಡ ಒಂದು ಪ್ರಶಸ್ತಿ ಅಂತ ಹೇಳಬೇಕು. ಆ ಭಕ್ತಿಗೆ ಕೊಟ್ಟ ಒಂದು ಫಲ ಪರಮಾತ್ಮನ ರೂಪದರ್ಶನ. ಪ್ರಹ್ಲಾದರಾಜರಿಗೆ ಪರಮಾತ್ಮ ಬಂದು ತೋರಿಸಿದ ತನ್ನ ಒಂದು ದಿವ್ಯವಾದ ರೂಪ. ಅಂಥ ಒಂದು ರೂಪವನ್ನು ಪ್ರಹ್ಲಾದರಾಜರಿಗೆ ತೋರಿಸಿ ತನ್ಮೂಲಕವಾಗಿ ನಾನು ರಕ್ಷಕ ಇದ್ದೀನಿ ಅಂತ ಇಡೀ ಜಗತ್ತಿಗೆ ತನ್ನ ರಕ್ಷಕತ್ವವನ್ನು ಪ್ರದರ್ಶನ ಮಾಡಿ ನಾನೇ ಸೃಷ್ಟಿಕರ್ತ, ಎಲ್ಲರನ್ನ ನಾನು ನೋಡ್ಕೊಳ್ತಾ ಇದ್ದೀನಿ, ಯಾರು ಎಷ್ಟೇ ಉನ್ನಾಹಕ್ಕೆ ಹೋದರೂ ಅದಕ್ಕಿಂತ ಮೇಲೆ ನಾನು ಇರ್ತೀನಿ ಅಂತ ಪರಮಾತ್ಮ ತೋರಿಸಿದ ಒಂದು ವ್ಯಾಪಾರನೇ ಈ ನರಸಿಂಹಾವತಾರ. ಅವನು ಎಷ್ಟೇ ಬೇಕಾದ್ರೆ ಮೇಲೆ ಹೋಗಿರಲಿ, ಅವನು ತಮೋಗುಣ ವಿಶಿಷ್ಟನಾದವನು, ಅವನು ಎಷ್ಟು ಬೇಕಾದ್ರೆ ಮೇಲೆ ಹೋಗಲಿ, ಅವನು ಎಷ್ಟು ಬೇಕಾದ್ರೂ ಉನ್ನತನಾಗಿರಲಿ, ಏನು ಬೇಕಾದ್ರೂ ಮಾಡಲಿ ಅವನು. ಆದರೂ ನಾನು ಅವನ ಮೇಲೆ ಇರ್ತೀನಿ, ನಾನು ಅವನನ್ನು ನಿಗ್ರಹ ಮಾಡ್ತೀನಿ, ಸಂಹಾರ ಮಾಡ್ತೀನಿ ನಾನು ಅನುಗ್ರಹವನ್ನು ಮಾಡಿ ಅವರಿಗೆ ಆ ರಾಜ್ಯವನ್ನು ಕರ್ಮಗಳನ್ನು ಏನೇನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಮಾಡುವಂಥ ಪ್ರಹ್ಲಾದರಾಜನ ನಿರ್ದೇಶ ಮಾಡಿ ಪರಮಾತ್ಮ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ. ಅದಾದ ಮೇಲೆ ಧರ್ಮರಾಜರ ಒಂದು ಪ್ರಶ್ನೆ, ಈ ಪರಮಾತ್ಮನನ್ನು ಸಂತೋಷಪಡಿಸುವುದಕ್ಕೆ ಇರುವ ಉಪಾಯ ಏನು? ಯಾವ ಉಪಾಯದಲ್ಲಿ ಪರಮಾತ್ಮ ಸಂತೋಷಪಡಿಸಬೇಕು? ಸಮಾನವಾದಂತಹ ಸಾಧನ, ಒಂದೇ ಸಾಧನ ಧರ್ಮಗಳನ್ನು ನಿರೂಪಣೆ ಮಾಡ್ತಾ ಬರ್ತಾರೆ. ಅದರಲ್ಲೂ ವಿಶೇಷತಃ ವರ್ಣಾತ್ಮಕ ಧರ್ಮಗಳು, ಅದರಲ್ಲೂ ವರ್ಣದಲ್ಲಿ ಇರುವವರು ಯಾವ ವರ್ಣಗಳು ಅದಾದಮೇಲೆ ಆಶ್ರಮದ ಧರ್ಮದ ನಿರೂಪಣೆ ಬ್ರಹ್ಮಚಾರ್ಯ ಏನನ್ನು ತಿನ್ನಬೇಕು, ಹೇಗಿರಬೇಕು, ಹೇಗೆ ಪ್ರಾಣ ಕಳ್ಕೊಳ್ಬೇಕು, ಪ್ರಾಣ ಹೋಗಲಿಲ್ಲ, ಅವನು ಸಮರ್ಥನಾಗಿದ್ದ, ಧರ್ಮಸ್ಥನಾಗಿದ್ದ, ಜ್ಞಾನ ಇತ್ತು, ಪರಮಹಂಸ ಸನ್ಯಾಸವನ್ನು ಅದಾದಮೇಲೆ ಪರಮಹಂಸ ಸನ್ಯಾಸಿಗಳ ಅಥವಾ
ಅನ್ನೋದನ್ನು ಶುದ್ಧ ರೀತಿಯಲ್ಲಿ ತೋರಿಸ್ಕೊಟ್ಟಂಥ ಮಹಾನುಭಾವರು ವಿಶಿಷ್ಟ ಯೋಗ್ಯತಾ ಮಾತ್ರ ಆ ಒಂದು ಆಗತ್ತೆ. ಅವರಿಗೆ ನಿಯಮವನ್ನು ಕಾಮೈಕ ರಾಷ್ಟ್ರದ ಮತ್ತೆ ವಾಪಸ್ ಬರ್ಬೇಕಾದ್ರೆ ಅದೇ ಗ್ರಾಮಕ್ಕೆ ಬರಬೇಕು ಅಂದರೆ ಮತ್ತೆ 2 ದಿವಸ ಆಗೋಯ್ತಲ್ಲ ಅಲ್ಲೇ ಇದ್ದಿದ್ದು ಅಂತಂದರೆ ಹಾಗಲ್ಲ. ಒಂದು ರಾತ್ರಿ ಇದ್ಮೇಲೆ ಮತ್ತೆ ನೆಕ್ಸ್ಟ್ ಬರುವ ಇನ್ನೊಂದು ರಾತ್ರಿ ಅಲ್ಲೇ ಇರಬಾರ್ದು ಅನ್ನೋದು ಅರ್ಥ ಅದಕ್ಕೆ. ಆದ್ದರಿಂದ ಅದರ ಒಟ್ಟು ಸಂಚಾರ ಮಾಡ್ತಾನೇ ಇರಬೇಕು, ಒಂದು ಕಡೆ ಕೂತಿರಬಾರ್ದು ಅನ್ನೋದು ಪ್ರಧಾನ ಅವರ ಒಂದು ಧರ್ಮ. ಮತ್ತು ಹೇಗೆ ಹೋಗಬೇಕು? ನಿರಪೇಕ್ಷನ್, ಏನನ್ನು ಅಪೇಕ್ಷೆ ಪಡದೆ ಸಂಚಾರ ಮಾಡ್ತಾ ಇರಬೇಕಂತೆ. ಸಂಚಾರ ಗೃಹಸ್ಥನೂ ಮಾಡ್ತಾನೆ ಎಷ್ಟೋ ಸರ್ತಿ. ಯಾವ ಉದ್ದೇಶದಿಂದ? ವೃತ್ತಿಗೋಸ್ಕರವಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಆ ಥರ ಸಂಚಾರ ಅಲ್ಲ ಸನ್ಯಾಸಿಗಳಿಗಿರೋದು. ನಿರಪೇಕ್ಷ, ಏನೂ ಅಪೇಕ್ಷೆ ಇಲ್ಲದೆ ಸಂಚಾರ ಮಾಡ್ತಾ ಇರಬೇಕು. ಇದು ಒಂದು ಸನ್ಯಾಸಿಯ ಧರ್ಮ ಅಂತ ಇಷ್ಟು ಹೇಳ್ತಾರೆ. ಹೀಗಿರುವಂತಹ ಪ್ರಸಂಗದಲ್ಲಿ ಈ ಒಂದು ಸನ್ಯಾಸ ಧರ್ಮದಲ್ಲೇನೆ ಇರುವಂತಹ ಒಂದು ವಿಶೇಷ, ಅದು ಅವಧೂತ ಅಂತ ಕರೆಸ್ಕೊಳ್ಳುತ್ತೆ. ಅದು ಸನ್ಯಾಸದ್ದೇ ಒಂದು ವಿಶೇಷ, ಅದು ಅಷ್ಟೇ. ಅವರು ಯತಿ ಆಶ್ರಮ ಅಂತ ಅವರಿಗೆ ದಂಡಾದಿಗಳು ಇತ್ಯಾದಿಗಳು ಎಲ್ಲ ಇರೋದಿಲ್ಲ. ಆದರೆ ಸನ್ಯಾಸದ್ದೇ ಒಂದು ವಿಶೇಷ, ಅದು ಆ ಅವಧೂತಚರ್ಯ ಅನ್ನೋದು. ಅಂಥ ಒಂದು ಅವಧೂತನನ್ನು ಪ್ರಹ್ಲಾದರಾಜರು ಒಮ್ಮೆ ಭೇಟಿ ಮಾಡ್ತಾರೆ. ಆ ಅವಧೂತ ಮಲ್ಕೊಂಡಿರ್ತಾನೆ. ದಷ್ಟಪುಷ್ಟವಾದ ಶರೀರ ಇರುತ್ತೆ, ಅವನು ಚೆನ್ನಾಗಿ ಗಟ್ಮುಟ್ಟಾಗಿರ್ತಾನೆ ನೋಡೋದಕ್ಕೆ. ಅವ ಪ್ರಹ್ಲಾದರಾಜರು ಕೇಳ್ತಾರೆ, ಬಿಭರ್ಷಿ ಕಾಯಂ ಪೀವಾನಂ ನೋದ್ಯಮಿ ಭೋಗವಾನ್ಯಥಾ. ನೀನು ಏನು ಕೆಲಸ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ, ಬರೀ ಮಲ್ಕೊಂಡಿದ್ಯಾ ನೀನು ಏನು ಕೆಲಸ ಮಾಡ್ತಾ ಇಲ್ಲ. ಏನು ಕೆಲಸ ಮಾಡದೇ ಇರೋರಿಗೆ ದುಡ್ಡಿರೋದಿಲ್ಲ, ದುಡ್ಡಿಲ್ಲದೆ ಇರೋರಿಗೆ ಸುಖಭೋಗಾದಿಗಳಿರೋದು. ಒಂದೇ ಭೋಗ ಅಂತಲ್ಲ, ಬೇರೆ ಎಲ್ಲವೂ ಲೆಗ್ಜುರಿ ಅಂತ ಕರಿಬೇಕು ಭೋಗ ಶಬ್ದದ ಅರ್ಥಕ್ಕೆ. ಲೆಗ್ಜುರಿ ಇಲ್ಲದೆ ಇರುವವನಿಗೆ ಇಂಥ ಒಂದು ದಷ್ಟಪುಷ್ಟವಾದ ಶರೀರ ಬರೋದಿಲ್ಲ. ಆದರೆ ನಿನಗೆ ಶರೀರ ಇದೆ, ಅಭೋಗಿನಃ ತವ ವಿಪ್ರದೇಹ, ನಿನಗೆ ಹೆಂಗೆ ಬಂತು ಇಂಥ ದೇಹ, ನಿನಗೆ ಇಷ್ಟು ದಷ್ಟಪುಷ್ಟವಾದ ಶರೀರ, ಅದನ್ನು ಹೇಳು ಅಂತ ಪ್ರಹ್ಲಾದರಾಜರು ಪ್ರಶ್ನೆ ಮಾಡ್ತಾರೆ. ಆವಾಗ ಆ ಅವಧೂತ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾನೆ. ರಾಜ, ನಿನಗೆಲ್ಲ ಗೊತ್ತಿರೋದೇ ವಿಷಯ, ನಿಂಗೆ ಗೊತ್ತಿಲ್ಲದೆ ಇರೋದೇನಲ್ಲ ಇದು. ಯಾಕೆ ಅಂದರೆ ಅಷ್ಟು ಸಣ್ಣ ವಯಸ್ಸಿನಲ್ಲೇ ಅಂತರಂಗದಲ್ಲಿ ಪರಮಾತ್ಮನನ್ನು ನಿರಂತರವಾಗಿ ಧ್ಯಾನ ಮಾಡಿ, ಯಸ್ಯ ನಾರಾಯಣೋ ದೇವ ಭಗವಾನ್ ಹೃದ್ಗತ ಸದಾ, ನಿನ್ನ ಹೃದಯದಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದ ಪರಮಾತ್ಮ. ಅಷ್ಟು ನೀನು ಆ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನನ್ನು ಒಂದು ಕ್ಷಣ ಕೂಡ ನಿನ್ನ ಹೃದಯದಿಂದ ಬಿಟ್ಟು ಹೋಗದೇ ಇರುವಂತೆ ಅವನನ್ನು ನಿನ್ನ ಹೃದಯದಲ್ಲಿ ಒಂದು ಸ್ಥಾಪನೆ ಮಾಡಿಕೊಂಡವನು. ಅಷ್ಟೇ ಅಲ್ಲ, ಭಕ್ತ್ಯಾ ಕೇವಲಯ ಶ್ಲಿಷ್ಟ ಧುನೋತಿ ಧ್ವಾಂತಮರ್ಕವತು. ಅವನು ಏನು ಮಾಡ್ತಾ ಇದ್ದಾನೆ? ನಿನ್ನ ಹೃದಯದಲ್ಲಿ ನಿಂತ್ಕೊಂಡು ಸುಮ್ಮನೆ ನಿಂತಿರಲ್ಲ. ದೇವರ ಕೆಲಸ ಏನು ಅಂತಂದರೆ ಅರ್ಕವತ್ತು, ಸೂರ್ಯ ಬಂದ ಅಂದರೆ ಅವನು ಸುಮ್ಮನೆ ಇರೋದಿಲ್ಲ. ಅವನು ಏನು ಕೆಲಸ ಮಾಡ್ತಾನೆ? ಅಂಧಕಾರವನ್ನು ನಾಶ ಮಾಡೇ ಮಾಡ್ತಾನೆ. ಅವನು ಸುಮ್ಮನೆ ಇರೋದು ಅನ್ನೋದೇ ಇಲ್ಲ. ಅವನು ಬಂದರೆ ಸಾಕು ಅಂಧಕಾರ ಹೋಗ್ಬಿಡುತ್ತೆ. ಹಾಗೆ ಪರಮಾತ್ಮ ಬಂದು ಹೃದಯದಲ್ಲಿ ನಿಂತ ಅಂತಂದರೆ ಅದು ಧ್ವಾಂತವನ್ನು ನಾಶ ಮಾಡೇ ಮಾಡುತ್ತೆ, ಅಜ್ಞಾನವನ್ನು ನಾಶ ಮಾಡೇ ಮಾಡ್ತಾನೆ. ಹಾಗೆ ನಿನ್ನ ಹೃದಯದಲ್ಲಿ ನಿಂತು ಅವನು ಅಜ್ಞಾನವನ್ನು ನಾಶ ಮಾಡ್ತಾನೇ ಇದ್ದಾನಾದ್ರಿಂದ ನಿನಗೆ ವಿಷಯ ಗೊತ್ತೇ ಇದೆ. ನಾ ಹೇಳೋದೇನು ಬೇಕಾಗೇ ಇಲ್ಲ. ಆದ್ರೂ ನಾ ಹೇಳ್ತೀನಿ. ಅಥಾಪಿ ಬ್ರೂಮಹೇ ಪ್ರಶ್ನಾನ್ ತವ ರಾಜನ್ಯತಾಶ್ರುತಂ. ಯಾಕೆ ಅಂತಂದರೆ ಸಂಭಾಷಣೀಯೋ ಹಿ ಭಗವಾನ್ ಆತ್ಮನ ಶುದ್ಧಿ ಮಿಚ್ಛತಾ. ಸುಮಧ್ವಿಜಯದಲ್ಲಿ ಒಂದಂತಾರೆ, ಏನು? ಮನೋವಿಶುದ್ಧೈ ಚರಿತಾನುವಾದ ಅಂತ. ನಾವು ಹೇಳೋವಂಥದ್ದೇನೂ ಇಲ್ಲ. ಶ್ರೀಮದಾಚಾರ್ಯರ ಒಂದು ಚರಿತ್ರೆಯನ್ನು ನಾವು ಹೇಳೋವಂಥದ್ದು ಏನಿದೆ ರೀ? ಯಾಕೆಂದರೆ ಅವರು ಅಂಥ ಮಹತ್ತರವಾದ ಕೆಲಸವನ್ನು ಮಾಡ್ತಾರೆ,
ಸಣ್ಣ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದರಲ್ಲಿ ಒಂದು ಮಹತ್ತರವಾದ ಕೆಲಸ ಅಂತ ನಾವು ಹೆಂಗೆ ಹೇಳೋದು? ಇದು ದೊಡ್ಡ, ಇದು ಆಶ್ಚರ್ಯ ಅಂತ ಹೇಳೋದಕ್ಕೇನಿರುತ್ತೆ? ಹೇಳೋದಕ್ಕೆ ಮೊದಲು ನಮಗೆ ಸಾಮರ್ಥ್ಯ ಇಲ್ಲ, ನಮಗೆ ಅವರ ಜ್ಞಾನ ಇಲ್ಲ. ನಾವೇನು ಹೇಳೋದು? ಅವ್ರನ್ನ ಸ್ತೋತ್ರ ಮಾಡೋದೇನು? ಸರಿ, ಮತ್ತು ಯಾಕ್ರಿ ಮಾಡ್ತಾ ಇದ್ದೀರಾ ಸುಮಧ್ವಿಜಯನ? ಅಂದರೆ ಮನೋವಿಶುದ್ಧಿ ಚರಿತಾನುವಾದ, ನಮ್ಮ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಗುಣಗಾನವನ್ನು ಮಾಡೋದು, ಗುರುಗಳ ಗುಣಗಾನವನ್ನು ಮಾಡೋದು, ಪರಮಾತ್ಮನ ಸ್ತೋತ್ರ ಮಾಡೋದು. ಹಾಗೆ ಭಗವದ್ಭಕ್ತರ ಜೊತೆಯಲ್ಲಿ ಸಂಭಾಷಣೆ ಮಾಡಬೇಕಂತೆ ಭಾಗವತರ ಜೊತೆಯಲ್ಲಿ. ಯಾಕೆ ಅಂತಂದರೆ ಆತ್ಮವಿಶುದ್ಧೈ, ಆತ್ಮನಃ ಶುದ್ಧಿಮಿಚ್ಚತ. ಯಾರು ಆತ್ಮಶುದ್ಧ ಆಗಬೇಕು ಅಂತ ಆಲೋಚನೆ ಮಾಡ್ತಾರೋ ಅವರು ಭಾಗವತರ ಜೊತೆಯಲ್ಲಿ ಮಾತಾಡಬೇಕಂತೆ. ಅಂದರೆ ಅವ್ರ ತಾತ್ಪರ್ಯ ಏನೋ ಅವಧೂತ ಅಂದು ಅಂದರೆ, ನಿಂಗೆಲ್ಲ ಗೊತ್ತಿದೆ, ನನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದೆಯಾ? ಅದರಿಂದ ಇಲ್ಲಿ ಏನು ಹೇಳಕ್ಕೆ ಗೊತ್ತಿರಲ್ಲ, ಗೊತ್ತಿದೆ ನಿಂಗೇನೆ ಅಂತ ಅಂದ್ಬಿಡ್ಬೋದು. ಆದರೂ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ನಾನು ಅಂತಂದರೆ, ನನ್ನ ಆತ್ಮಶುದ್ಧಿ ಆಗುತ್ತೆ. ಯಾಕೆ ಅಂದರೆ ಜ್ಞಾನಿಗಳ ಮುಂದೆ ನಮಗೆ ತಿಳಿದ ವಿಚಾರವನ್ನು ಹೇಳಿದಾಗ ಅದರಲ್ಲಿ ಇರುವ ಸಂಶಯಗಳನ್ನು, ವಿಪರೀತ ಜ್ಞಾನಗಳನ್ನು ಅವರು ಪರಿಹಾರ ಮಾಡಿಬಿಡ್ತಾರೆ. ನಾವು ತಿಳ್ಕೊಂಡಿರೋದೇ ಸರಿ ಅಂದ್ಕೊಂಡು ತಿಳ್ಕೊಂಡು ಕೂತಿರ್ತೀವಿ. ನಾವು ಎಷ್ಟೋ ಸರ್ತಿ ಹೀಗೆ ಆಗ್ತಾ ಇರುತ್ತೆ. ನಾವು ತಿಳ್ಕೊಂಡಿರೋದೇ ಕರೆಕ್ಟು, ಯಾಕೆ ನಾವು ಪಂಕ್ತಿ ಹಿಡ್ಕೊಂಡು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರ್ತೀವಿ. ಅದೇ ಪಂಕ್ತಿಗೆ ಜ್ಞಾನಿಗಳು ಬೇರೆ ಅರ್ಥ ಹೇಳ್ತಾರೆ. ಅದೇ ವಾಕ್ಯಕ್ಕೆ ನೀ ತಿಳ್ಕೊಂಡಿರೋ ತಪ್ಪು, ಇದು ಸರಿಯಾದ ಅರ್ಥ ಅಂತ ಜ್ಞಾನಿಗಳು ನಿರೂಪಣೆ ಮಾಡಿ ಕೊಡ್ತಾರಲ್ಲ, ಆವಾಗ ಏನಾಗುತ್ತೆ, ನಮಗೆ ಬಂದ ಸಂಶಯಗಳು ಪರಿಹಾರ ಆಗುತ್ತೆ. ತಪ್ಪು ತಿಳ್ಕೊಂಡಿರ್ತಾರೆ, ವಿಪರೀತ ಜ್ಞಾನ ನಾಶ ಆಗುತ್ತೆ. ಅದಕ್ಕೆ ಜ್ಞಾನಿಗಳ ಮುಂದೆ ನಮಗೆ ಗೊತ್ತಿರೋದನ್ನು ಹೇಳಬೇಕಂತ. ಅದಕ್ಕೆ ಇದು ಸಂಪ್ರದಾಯದಲ್ಲಿ ಪ್ರಾಚೀನರಲ್ಲಿ ಮನೆಗೆ ಯಾರಾದರೂ ಒಬ್ಬರು ದೊಡ್ಡವರು ಬಂದರು ಅಂತಂದರೆ ವಿದ್ಯಾರ್ಥಿಗಳನ್ನು, ಹುಡುಗರುಗಳನ್ನು ಕರೆಸಿ ಅನುವಾದ ಮಾಡಿಸೋದು ಅವ್ರ ಮುಂದೆ. ಓದಿರೋದನ್ನು ಹೇಳು ಅಂತ. ಇಲ್ಲ ಬಂದವರಾದ್ರೂ ಹುಡುಗರನ್ನ ಕಂಡ್ರೆ ಏನು ಓದ್ತಾ ಇದೆಯಾ, ಇದಾ, ಹಾಗಿದೆ, ಇದು ಹೇಳು, ಪರೀಕ್ಷೆ ಮಾಡೋದು. ಇದು ಪರೀಕ್ಷೆ ಮಾಡೋದು ಅನ್ನೋದೇನಿದೆ, ಇದು ಆ ಹುಡುಗರುಗಳಿಗೆ ಏನಂತಾರೆ, ಇವರೆಲ್ಲ ಯಾಕಾರ ಬರ್ತಾರೋ ನಮ್ಮನ್ನು ಕಾಟಕ್ಕೆ ಅಂತ ಅವ್ರುಗಳು. ಈ ಅತಿಥಿಗಳು ಬಂದರು ಅವ್ರ ಭಯ ಹೆಂಗಿರುತ್ತೆ ಶಿಷ್ಯವೃತ್ತಿ ಅಂತಂದರೆ, ಊಟ ಕೂತಾಗ ಊಟ ಹೋಗೋದಿಲ್ಲ. ಯಾಕೆ ಅಂದರೆ ಊಟ ಕೂತಾಗ ತಾನು ಪರೀಕ್ಷೆ ನಡೆಯುತ್ತೆ. ಅವ್ರಿಗೆ ಊಟ ಇಳಿಯೋದಿಲ್ಲ, ಭಯ ಅವರಿಗೆ. ಯಾರನ್ನ ಗುರುಗಳು ಪ್ರಶ್ನೆ ಮಾಡಿಬಿಡ್ತಾರೆ ಇವತ್ತು ಅಂತ ಅವ್ರಿಗೆ ಭಯ. ಆದ್ದರಿಂದ ಊಟದಲ್ಲಿ ಗಮನವೇ ಇರೋದಿಲ್ಲ ಅವರಿಗೆ. ಎಲ್ಲ ಸೈಲೆಂಟಾಗಿ ಗಬ 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 ತಿಂದ್ಬಿಟ್ಟು ಎದ್ದು ಓಡೋಬೇಕು, ಅದಕ್ಕೆ ಕಾಯ್ತಾ ಇರ್ತಾರೆ ಅವರು. ಇದೆಲ್ಲ ಏನಿದೆ ಕ್ರಮ ಇದು? ಅವರಿಗೆ ಗೊತ್ತಿರೋದನ್ನು ಹೊರಗಡೆ ಹೇಳಿದಾಗಲೇನೆ ಅದು ಶುದ್ಧ ಆಗತ್ತೆ. ಅದೇ ಒಂದು ಕ್ರಮ. ಇಲ್ಲದೇ ಇದ್ರೆ ಶಿಷ್ಯರನ್ನು ಹೊಟ್ಟೆ ಉರಿಸೋದು ಅನ್ನೋದಲ್ಲ. ಎಲ್ಲರಿಗೂ ಅದು ಮಾಡೋ, ಪರೀಕ್ಷೆ ಮಾಡೋದು ಯಾತಕ್ಕೋಸ್ಕರ ಅಂದರೆ ಅವರು ದುಃಖಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಯಾರೂ ಮಾಡೋದಿಲ್ಲ. ಅವರನ್ನು ಸರಿ ಮಾಡಬೇಕು, ಅವರಿಗೆ ಅದರಿಂದ ಅನುಗ್ರಹ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಮಾಡ್ತಾರೆ ಪರೀಕ್ಷಾದಿಗಳನ್ನೆಲ್ಲವನ್ನು. ಹಾಗೆ ಅವಧೂತ ಹೇಳ್ತಾನೆ, ನೀವು ಪರೀಕ್ಷೆ ಮಾಡ್ತಾ ಇರೋದು ಒಂದು ರೀತಿ ನನಗದು ಪ್ರಶ್ನೆ ಕೇಳಿದ್ದು ಪರೀಕ್ಷೆ ಇದ್ದಂತೆ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಬೇಕಾದಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ. ತೃಷ್ಣಯ ಭಾವವಿಹನ್ಯ ಗ್ರಾಮ್ಯ ಕಾಮೈ ಅಪೂರಯ. ಬೇಕಾದಷ್ಟು ಸುಖಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ಆದರೆ ಆ ಸುಖ ಅನುಭವಿಸಿರೋದು ಎಷ್ಟು ಅನುಭವಿಸಿದ್ರೂ ಗ್ರಾಮ್ಯ ಕಾಮೈ ಅಪೂರಯ, ಅದು ತುಂಬಿಸೋಕ್ಕೆ ಆಗದೇ ಇರೋ ಅಷ್ಟು ಎಷ್ಟು ತುಂಬಿಸಿದರೂ ತುಂಬುತ್ತಾನೆ ಇರುತ್ತೆ. ಅಂಥದ್ದದು ಗ್ರಾಮ್ಯ ಕಾಮ ಅನ್ನೋದು. ಕರ್ಮಾಣಿ ಕಾರ್ಯಮಾಣೋಹಂ, ಅದಕ್ಕೋಸ್ಕರವಾಗಿ ಕರ್ಮಗಳನ್ನು ಮಾಡಿ 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 ಆ ಒಂದು ಗ್ರಾಮ್ಯ ಸುಖಕ್ಕೋಸ್ಕರವಾಗಿ, ಆ ಭೋಗಕ್ಕೋಸ್ಕರವಾಗಿ ಕರ್ಮ ಮಾಡಿ 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 ನಾನಾ ಯೇಷುಷು ಯೋಜಿತಃ, ನಾನಾ ಯೋನಿಗಳಲ್ಲಿ ನಾನು ಹುಟ್ಟಿದ್ದೀನಿ. ಬೇಕಾಷ್ಟು ಯೋನಿಗಳಲ್ಲಿ ಬಂದುಬಿಟ್ಟಿದ್ದೀನಿ. ಅದೆಲ್ಲ ಅನುಭವಿಸಿ ಯದೃಚ್ಛಯ ಲೋಕಮಿಮಂ ಪ್ರಾಪಿತ ಕರ್ಮಭಿರ್ಭ್ರಮನ್. ಯದೃಚ್ಛಯ, ಪರಮಾತ್ಮನ ಒಂದು ಅನುಗ್ರಹದಿಂದ, ಅವನ ಒಂದು ಇಚ್ಛೆಯಿಂದ ನನಗೆ ಈ ಶರೀರ ಸಿಕ್ಕಿದೆ, ಈ ಲೋಕಕ್ಕೆ ಬಂದಿದ್ದೀನಿ ನಾನು. ಪ್ರಾಪಿತಃ ಕರ್ಮಭಿಹಿ, ನಾನು ಮಾಡಿದ ಕರ್ಮಗಳಿಂದಲೇನೇ ಭ್ರಮನ್, ತಿರುಗ್ತಾ ಇದ್ದೆ, ಸುತ್ತಾ ಇದ್ದೆ, ಎಲ್ಲೆಲ್ಲೆಲ್ಲೆಲ್ಲೋ ಅಡ್ಡಾಡ್ತಾ ಇದ್ದೆ. ಅಂದರೆ ನಾನಾ ಯೋನಿಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೆ. ಅಂತಹ ನಾನಾ ಯೋನಿಗಳಲ್ಲಿ ಬಿದ್ದು ಒದ್ದಾಡ್ತಾ ಇರುವವನನ್ನು ನನ್ನನ್ನು ಕರ್ಕೊಂಬಂದು ಏನು ಮಾಡಿದಾನೆ, ಈ ಒಂದು ಲೋಕದಲ್ಲಿ, ಅಂದರೆ ಈ ಒಂದು ಶರೀರದಲ್ಲಿ ನನ್ನನ್ನು ಇಟ್ಟಿದ್ದಾನೆ. ಸ್ವರ್ಗಾಪವರ್ಗಯೋರ್ದ್ವಾರಂ ತಿರಂಶ್ಚ ಪುನರಸ್ಯ ಚ. ಸ್ವರ್ಗಾಪವರ್ಗದ ಬಾಗಿಲುಗಳು, ಹೋಗೋದು ಬರೋದು, ಹೋಗೋದು ಬರೋದು, ಸ್ವರ್ಗಕ್ಕೆ ಹೋಗೋದು ಬರೋದು, ಅಲೀತಾ ಬಿದ್ದಿದ್ದೆ. ದೇವರು ನನ್ನ ಅನುಗ್ರಹ ಮಾಡಿದ್ದಾನೆ. ಇಲ್ಲೂ ಅಷ್ಟೇ, ಏನು ಇಲ್ಲಿ ಬಂದೆ ಸುಖವಾಗಿರ್ಬೋದು ಅಂತನಾ, ಇಲ್ಲೂ ಮತ್ತೆ ಅನುಭವಿಸ್ತಾನೆ ಇದ್ದೀನಿ. ಅದಕ್ಕೆ ಏನು ಮಾಡಿದ್ದೀನಿ, ಇದನ್ನೆಲ್ಲ ನೋಡಿ ಬೇಕಾಗಿಲ್ಲ ಅಂತ ಬಿಟ್ಟು ನಾನು ಎಲ್ಲ ಬಿಟ್ಟು ದೂರ ಬಂದುಬಿಟ್ಟಿದ್ದೀನಿ. ಎಲ್ಲವನ್ನು ಅನುಭವಿಸಾಗೋಗಿದೆ ನಾನು, ಎಲ್ಲ ಗೊತ್ತಿದೆ ಹಣೆ ಬರ, ಅದಕ್ಕೆ ಏನು ಬೇಡ ಅಂತ ಎಲ್ಲವನ್ನು ತ್ಯಾಗ ಮಾಡಿ ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ.
ಈ ಸಂಸಾರ ಅನ್ನೋದು ಹೇಗಿರುತ್ತೆ ಅಂತಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ಅಗ್ನೋ ಜಲಕಾಮ್ಯಯ. ಬಾಯಾರಿಕೆ ಆಗಿದೆ, ನೀರು ಬೇಕು, ಹುಡುಕದ ನೀರೆಲ್ಲಿದೆ ಅಂತ, ಎಲ್ಲೂ ಕಾಣಿಸ್ಲೇ ಇಲ್ಲ. ವಸ್ತುಸ್ಥಿತವಾಗಿ ಏನಾಗಿದೆ, ಅವನ ಪಕ್ಕದಲ್ಲೇ ಇದೆ ನೀರು, ಆದರೆ ಏನಾಗೋಗಿದೆ, ಅದು ಪಾಚಿಯಿಂದ ಮುಚ್ಚಿಬಿಟ್ಟಿದೆ. ಪಾಚಿ ಮುಚ್ಚೋಗಿದೆ ನೀರಲ್ಲಿ. ಅವನಿಗದು ಗೊತ್ತಾಗಲೇ ಇಲ್ಲ, ಇದು ನೀರು ಅಂತ ಗೊತ್ತಾಗಲೇ ಇಲ್ಲ. ಅಲ್ಲಿ ನೀರಿದೆ ಗೊತ್ತಾಗಲಿಲ್ಲ. ಅದು ನೀರಲ್ಲ ಅಂದ್ಕೊಂಡು ಎಲ್ಲಿ ಹೋದ್ನಪ್ಪ ಅಂತಂದರೆ ಮರೀಚಿಕೆಯನ್ನು ಹುಡ್ಕೊಂಡು ಹೋದ. ಮಾಡಿರಿ ಯಾಕೋ ಹೊಡಿತಾ ಮರೀಚಿಕೆಯನ್ನು ಹುಡ್ಕೊಂಡು ಹೊಟ್ಟೋದ. ಅಲ್ಲಿ ವಸ್ತುಸ್ಥಿತವಾಗಿ ಅಲ್ಲಿ ನೀರೇ ಇಲ್ಲ. ನೀರಿಲ್ಲದ ಒಂದು ಆ ಮರುಮರೀಚಿಕೆ ಅಂತ ಕರೀತಾರಲ್ಲ, ಆ ಮರುಮರೀಚಿಕೆಯನ್ನು ನೀರು ಅಂತ ಭ್ರಾಂತನಾಗಿ ಇರುವ ನಿಜವಾದ ನೀರನ್ನು ಬಿಟ್ಟು ಅಲ್ಲೇ ಹೋಗಿ ಅದು ನೀರು ಸಿಗದೆ ಕೊನೆಗೆ ಆ ಬಾಯಾರಿಕೆನೂ ಹೋಗದೆ ಒದ್ದಾಡುವಂತಹ ಪರಿಸ್ಥಿತಿ ತಾನೇ ಈ ಸಂಸಾರದ ಪರಿಸ್ಥಿತಿ ಅಂದರೆ. ಹೀಗೆ ಇರುತ್ತೆ ನಮ್ಮ ಪರಿಸ್ಥಿತಿ. ಯಾಕೆ? ನಮ್ಮ ಸ್ವರೂಪ ಸುಖ ನಮ್ಮ ಹತ್ರನೇ ಇದೆ. ಅದೇ ಆ ನೀರು ಸ್ವರೂಪ ಸುಖ ಇದೆ, ಅದು ಮುಚ್ಚಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಸ್ವರೂಪ ಸುಖವನ್ನು ನೀರಲ್ಲಿ ಪಾಚಿ ಇದೆ, ಏನು ಮಾಡಬೇಕು? ಪಾಚಿಯನ್ನು ತೆಗಿಬೇಕು, ನೀರನ್ನು ಶೋಧಿಸಬೇಕು, ಆರಾಮಾಗಿ ಕುಡಿಬೇಕು. ಈ ಕೆಲಸ ಮಾಡಬೇಕಂದ್ರೆ ನಮ್ಮ ಸ್ವರೂಪ ಸುಖವನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಏನು ಮಾಡಬೇಕು? ಒಂದು ಕೋಲ್ ತೊಗೊಂಡು ಆ ಪಾಚಿ ನಿಂಗೆ ಹೊಡೆದಾರ ನೋಡ್ಬೇಕು, ನೀರಾಗಿರ ಅಂತ ಚಕ್ಕಾರ ಮಾಡಬೇಕು. ಇಂಥ ಒಂದು ಕೆಲಸವನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಬೇಡದೇ ಇರೋ ಯಾವುದೋ ಒಂದು ಮರುಮರೀಚಿಕೆಯನ್ನು ಹುಡುಕೊಂಡು ಹೊರಡ್ತಾ ಇದ್ದರೆ ಆ ಮಾಯಾಮೃಗ ಅಂತ ಕರೀತಾರೆ ಅದನ್ನು. ಅದು ಏನದು? ಅದನ್ನು ಹುಡ್ಕೊಂಡು ಹೋದರೆ ಅದು ಸಿಗತ್ತಾ ನಮಗೆ? ಈ ಸಂಸಾರ ಹಂಗಾಗಿದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನಾನು ಬಿಟ್ಬಿಟ್ಟಿದ್ದೀನಿ. ಈ ಸಂಪತ್ತು ಸಂಪಾದನೆ ಮಾಡಿ 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 ನೀ ಅಂದೆಲ್ಲ, ಕರ್ಮ ಮಾಡದೇ ಇರೋರಿಗೆ, ಕೆಲಸ ಮಾಡದೇ ಇರೋರಿಗೆ, ಉದ್ಯೋಗ ಇಲ್ಲದೆ ಇರೋರಿಗೆ ದುಡ್ಡಿರೋದಿಲ್ಲ. ಪ್ರಹ್ಲಾದರಾಜ ಕೇಳಿದ್ದೆ ಅಷ್ಟು, ಏನೂ ಉದ್ಯೋಗ ಮಾಡದೇ ಇರೋನಿಗೆ ದುಡ್ಡೆಲ್ಲಿಂದ ಬರುತ್ತೆ, ದುಡ್ಡಿಲ್ಲದೆ ಇರೋನಿಗೆ ಭೋಗ ಎಲ್ಲಿರುತ್ತೆ ಅಂತ. ಈ ದುಡ್ಡು ಅನ್ನೋದು ಏನಿದೆ ಗೊತ್ತಾ, ಇದು ಮಹಾಭಯಂಕರವಾದಂತಹ ವಿಷಯ. ಇದು ಪಶ್ಯಾಮಿ ಧನಿನಾಂ ಕ್ಲೇಶ. ದುಡ್ಡಿರೋರು ಒದ್ದಾಟ ನೋಡಿದ್ದೀನಿ ನಾನು ಬೇಕಾದಷ್ಟು. ಅವ್ರ ಒದ್ದಾಟನೇ ಒದ್ದಾಟ. ಏನು ಟೆನ್ಷನ್ ಅವರಿಗೆ ಅಂದರೆ ಅಷ್ಟು ಟೆನ್ಷನ್ ದುಡ್ಡಿರೋವರಿಗೆ, ಅಷ್ಟು ಒದ್ದಾಡ್ತಾ ಇರ್ತಾರೆ ಅವರು. ನಾನು ನೋಡಿದ್ದೀನಿ ಅವರನ್ನು. ಲುಬ್ಧಾನಾಂ ಅಜಿತಾತ್ಮನಾಂ. ಈ ಲೋಭಿಗಳಿಗೆ, ಈ ಧನಿಕರಿಗಳಿಗೆ ಇರುವಷ್ಟು ಕ್ಲೇಶ ಬೇರೆ ಯಾರಿಗಿಲ್ಲ. ನಾನು ಎಲ್ಲ ನೋಡಿದ್ದೀನಿ. ಏನು ಒದ್ದಾಡ್ತಾರೆ ಅಂತಂದರೆ ಭಯಾತ್ ಅಲಬ್ಧ ನಿದ್ರಾಣ. ರಾತ್ರಿ ನಿದ್ದೆನೇ ಬರಲ್ಲ ಇವ್ರುಗಳಿಗೆ. ಯಾಕೆ ಅಂದರೆ ಟೆನ್ಷನ್. ಅದು ವಸ್ತುಸ್ಥಿತವಾಗಿ ಟೆನ್ಷನ್ನಿನ ಶಬ್ದದ ಅರ್ಥ ಏನಂದರೆ ಭಯ, ನಿರಂತರ ಭಯ. ಯಾತಕ್ಕೆ ಭಯ? ರಾಜತಃ ಚೋರತಃ ಶತ್ರೋಃ ಸ್ವಜನಾತ್ ಪಶುಪಕ್ಷಿತಃ ಅರ್ಥಿಭ್ಯ ಕಾಲತಃ ಸ್ವಸ್ಮಾತ್ ನಿತ್ಯಂ ಪ್ರಾಣಾರ್ಥವದ್ಭಯಂ. ಎಲ್ಲಿ ರಾಜ ಬಂದು ಕಿತ್ಕೊಂಡು ಹೋಗ್ತಾನೋ ಅನ್ನೋ ಭಯ. ರಾಜತಃ ಭಯ. ಟ್ಯಾಕ್ಸು ಗೀಕ್ಸು ಅದು ಇದು ಹಾಕ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಅಷ್ಟು ಇಷ್ಟು 28 ಡಿಮಾನಿಟೈಸೇಷನ್ ಮಾಡಿಬಿಟ್ಟ, ಹೋಯ್ತು. ಏನು ದುಡ್ಡು ಕೂಡಿಟ್ಕೊಂಡಿದ್ದು ದುಡ್ಡೆಲ್ಲ ಹೋಯ್ತು. ಏನು ಮಾಡಬೇಕು ಅದನ್ನು? ಈ ಥರ ಏನೋ ರಾಜ ಏನೋ ಒಂದು ರೂಲ್ಸ್ ತೊಗೊಂಡ್ಬಿಟ್ಟ, ನಮ್ಮ ದುಡ್ಡೆಲ್ಲ ಹೋಗ್ಬಿಡುತ್ತೆ. ರಾಜನಿಂದ ಭಯ, ಕಳ್ಳರಿಂದ ಭಯ, ಶತ್ರುಗಳಿಂದ ಭಯ, ಸ್ವಜನರಿಂದನೇ ಭಯ. ತನ್ನ ಹೆಂಡತಿ ಮಕ್ಕಳು ಬಂಧುಗಳು ಎಲ್ಲಿ ನನ್ನ ದುಡ್ಡು ಹೊಡೆದು ಬಿಡ್ತಾರೋ ಅಂತ, ಹೆಂಡತಿ ಎಲ್ಲಿ ನನ್ನ ದುಡ್ಡೆಲ್ಲ ಖಾಲಿ ಮಾಡಿಬಿಡ್ತಾಳೋ, ಎದ್ವಾ ಖರ್ಚು ಮಾಡಿ ಅಂತ ಅದೊಂದು ಭಯ. ಪಶುಪಕ್ಷಿತಃ. ಈ ಪ್ರಾಣಿಗಳು ಪಕ್ಷಿಗಳು ಇವೆಲ್ಲ ಬಂದು ಎಲ್ಲಿ ನಮ್ಮನ್ನು ನಾಶ ಮಾಡಿಬಿಡುತ್ತೋ, ಎಲ್ಲಿ ನನ್ನ ಸಂಪತ್ತನ್ನೆಲ್ಲ ತಿಂದು ಹಾಕ್ಬಿಡುತ್ತೋ, ಖಾಲಿ ಮಾಡಾಕ್ಬಿಡುತ್ತೋ. ಇವುಗಳಿಗೆ ಆಹಾರ ಕೊಟ್ಟು ದುಡ್ಡು ಖಾಲಿ ಆಗ್ಬಿಟ್ರೆ ಏನು ಮಾಡಬೇಕು? ಪಶುಪಕ್ಷಿತಃ. ಅರ್ಥಿಭ್ಯ. ಭಿಕ್ಷುಕರುಗಳಿಂದ ಆ ಡೊನೇಷನ್ಗೆ ಬರ್ತಾರೆ, ಈ ಡೊನೇಷನ್ಗೆ ಬರ್ತಾರೆ, ಅದಕ್ಕೆ ಡೊನೇಷನ್ ಕೊಡಿ ಅಂತಾರೆ, ಇದಕ್ಕೆ ಡೊನೇಷನ್ ಕೊಡಿ ಅಂತಾರೆ, ಬಂದು ಯಾಚನೆ ಮಾಡ್ತಾನೆ ಇರ್ತಾರೆ. ಎಷ್ಟಂತ ಕೊಡೋದು ಇವ್ರುಗಳಿಗೆ? ಇದರಿಂದ ದುಡ್ಡು ಖಾಲಿ ಆಗಿಬಿಟ್ರೆ ಇದೇನು ಬೇಡ. ಕಾಲತಃ. ಕಾಲದಿಂದಲೇ ದುಡ್ಡು ಹೋಗ್ಬಿಡುತ್ತೆ. ಹೇಗೆ? ಏನೋ FD ಅಂತ ಹಾಕ್ಕೊಂಡಿರ್ತೀವಿ, ಇಷ್ಟು ವರ್ಷಕ್ಕೆ ಅದು ಅದಾಗತ್ತೆ, ಏನೋ ಡಬಲ್ ಆಗುತ್ತೆ, ಅದಾಗತ್ತೆ, 28 ಆಗುತ್ತೆ ಅಂತ ಅಂದ್ಕೊಂಡು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಹಾಕಿಟ್ಟಿರ್ತೀವಿ. ಆ ದುಡ್ಡು ನಮ್ಮ ಕೈಗೆ ಬರೋ ಅಷ್ಟೊತ್ತಿಗೆ ಅದ್ರ ವ್ಯಾಲ್ಯೂನೇ ಬಿದ್ದೋಗಿರುತ್ತೆ. ಇವಾಗ ತೋರಿಸ್ತಾರಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ, ನೀವು ಮಂತ್ಲಿ 3000 SIP ಹಾಕ್ಕೊಂಡು ಹೋಗ್ರಿ, ನೀವು 3000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ರಿ, ನಿಮಗೆ 30 ವರ್ಷ ಆಗೋಷ್ಟೊತ್ತಿಗೆ ಇಷ್ಟು ಲಕ್ಷ ಬರುತ್ತೆ, ನೀವೇನು ಮಾಡೋದು ಬೇಕಾಗಿಲ್ಲ ಅಂತ. ಅವತ್ತು ಅಷ್ಟು ಲಕ್ಷಕ್ಕೆ ಇವತ್ತೇನು 3000 ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ಆಗಿರುತ್ತೆ. ಅವತ್ತು ವ್ಯಾಲ್ಯೂನೇ ಬಿದ್ದೋಗಿರುತ್ತೆ. ಇದು ಯಾವುದರಿಂದ ಆಗಿರೋದು? ಕಾಲತಃ. ಕಾಲದಿಂದನೇ ಅದು ಆಗಿಬಿಡುತ್ತೆ. ಸರಿ, ಅದು ಬೇಡಪ್ಪ ಅಂತಂದರೆ ಮನೆಯಲ್ಲೇ ದುಡ್ಡಿಟ್ಕೊಂಡು ಕೂತ್ಕೊಂಡ್ಬಿಟ್ರೆ
ಪದಾರ್ಥದಿಂದ ಜನಗಳು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೂ ಅದೇ ಪದಾರ್ಥದ ಸಂಪಾದನೆಗೋಸ್ಕರ ನಾ ಮತ್ತೆ ಕಷ್ಟಪಟ್ಟರೆ ಇದು ಬುದ್ಧಿವಂತರು ಮಾಡುವ ಕೆಲಸನ ಇದು. ಆದ್ದರಿಂದ ನಾನು ಬೇಡ ಅಂತ ಬಿಟ್ಬಿಟ್ಟೆ. ನನಗೆ 2 ಗುರುಗಳಿದ್ದಾರೆ, 2 ದೊಡ್ಡ ಗುರುಗಳು ನನಗೆ. ಯಾರವರು ಅಂದರೆ ಮಧುಕರ ಮಹಾಸರ್ಪವು ಲೋಕೇಸ್ಮಿನ್ನೋ ಗುರು ಉತ್ತಮವು. ಒಂದು ದುಂಬಿ, ಇನ್ನೊಂದು ಅಜಗರ. ಈ 2 ನನಗೆ ದೊಡ್ಡ ಗುರುಗಳು ನನಗೆ ಇದು ಅಂತ. ಇದೇ ವಿಷಯಗಳೇ ಏಕಾದಶ ಸ್ಕಂದದಲ್ಲೂ ಬರುತ್ತೆ. ಅಲ್ಲೂ ಅವಧೂತ ಗೀತಾನೇ, ಅಲ್ಲೂ ಅವಧೂತನೇ ಹೇಳೋದು, ಇಲ್ಲೂ ಅವಧೂತನೇ ಹೇಳ್ತಾ ಇರೋದು. ಆದ್ದರಿಂದ 2 ಕಡೆ ಒಂದೇ ವಿಷಯ, ಇಬ್ಬರು ಹೇಳ್ತಾರೆ ಒಂದೇನೆ. ನಮಗಿಬ್ಬರು ಗುರುಗಳು, ಒಂದು ಜೇನು, ಇನ್ನೊಂದು ಹೆಬ್ಬಾವು. ಯಾತಕ್ಕೆ? ಜೇನು ಕಷ್ಟಪಟ್ಟು ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ಹೋಗುತ್ತೆ ರೀ ಅದು. ಆ ಹೂವನ್ನು ಹುಡ್ಕೊಂಡು ಆ ಮಕರಂದವನ್ನು ತೊಗೊಂಡು ಬರೋದಕ್ಕೆ ಎಷ್ಟು ದೂರ ಹೋಗುತ್ತೆ. ಅದಕ್ಕೇನು ರೆಕ್ಕೆ ಪಡ್ಕೊಂಡು ಹೋಗುತ್ತೆ ಸುಲಭವಾಗಿ. ನಡ್ಕೊಂಡು ಹೋಗ್ಬೇಕಾ ಅಂದರೆ ನಾವು ಕಾಲಲ್ಲಿ ನಡೆದ್ರೆ ಎಷ್ಟು ಶ್ರಮ ಆಗುತ್ತೋ ಅವಕ್ಕೆ ರೆಕ್ಕೆ ಪಡೆದಾಗಲೂ ಅಷ್ಟೇ ಶ್ರಮ ಅವಕ್ಕೆ ಆಗ್ತಾ ಇರುತ್ತೆ. ಅಷ್ಟು ಶ್ರಮಪಟ್ಟು ಅಷ್ಟು ದೂರ ಹೋಗಿ ಆ ಒಂದು ಮಕರಂದವನ್ನು ತಗೊಂಡು ಬಂದು ಅದನ್ನು ಗೂಡಲ್ಲಿ ಸೇರಿಸಿ, ಅದು ಏನೋ ಒಂದು ಸತಿ ಹೋದ್ನಪ್ಪ ಬಂದನಪ್ಪ ಮುಗಿಯಿಲ್ಲ. ಬೆಳಗ್ಗೆಯಿಂದ ಅದಕ್ಕೊಂದು ಕಾಲ ಇದೆ, ಮಿತಿ. ಅಷ್ಟು ಕಾಲದ ಪರ್ಯಂತ ನಿರಂತರ ಸಂಗ್ರಹ ಮಾಡುತ್ತೆ ಒಂದು ದಿನದಲ್ಲಿ. ಈ ತರಹ ಎಷ್ಟು ತಿಂಗಳುಗಟ್ಟಲೆ ಸಂಗ್ರಹ ಮಾಡಿದ ಆ ಒಂದು ಪದಾರ್ಥ ಯಾವನೋ ಬಂದು ಹೊಡ್ಕೊಂಡು ಹೋದ. ತಾನೂ ತಿನ್ನಲಿಲ್ಲ, ಪರರಿಗೂ ದಾನ ಮಾಡಲಿಲ್ಲ, ಅದನ್ನು ಸುಮ್ಮನೆ ಕೂಡಿಟ್ಟಿದ್ದು. ಏನಾಯಿತು? ಅದು ಪರರಿಗೆ ಹೋಯಿತು. ಧನ ಇರೋದು 3 ಕ್ರಮದಲ್ಲಿ, ಒಂದು ದಾನ, ಒಂದು ಭೋಗ, ಒಂದು ನಾಶ. 3ರಲ್ಲಿ ಏನೋ ಒಂದು ಆಗಬೇಕಿದ್ರಲ್ಲಿ. ಯೋ ನದದಾತಿ ನಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ. ಯಾರು ತಾನು ದಾನ ಮಾಡೋದಿಲ್ಲ, ತಾನು ಭೋಗನ ಮಾಡೋದಿಲ್ಲ, ಅಜ್ಜೇನು ಹಾಗೆ ಮಾಡುತ್ತೆ. ಲೋಭ, ಅದಕ್ಕೆ ಅತಿಯಾದ ಲೋಭ. ಎಲ್ಲ ನಂಗೆ ಬೇಕು ಅಂತ ಸಂಗ್ರಹ ಮಾಡ್ತು. ಅದು ಇನ್ನೊಬ್ರಿಗೆ ದಾನನೂ ಮಾಡಲಿಲ್ಲ. ಹೋಗಲಿ ತಾನಾರ ತಿಂತ, ಇಲ್ಲ ಬೇಕು, ಇನ್ನೂ ಮುಂದಕ್ಕೆ ಬೇಕು ಅಂತ ಬರೀ ರಿಸರ್ವ್ ಮಾಡ್ಕೊಂಡೇ ಇಟ್ಕೊಂಡು ಕೂತಿತ್ತು. ನಮ್ಮದು ಹಣೆ ಬರ ಹಾಗೇನೆ. ಇವಾಗ ಏನು ಬರ್ತಾ ಇದೆ, ಇವಾಗಿನ ಸುಖವಾಗಿ ಒಂದಿಷ್ಟು ದಾನ ಮಾಡಿ ಒಂದಿಷ್ಟು ಭೋಗ ಮಾಡಿ, ಇಲ್ಲ ಫ್ಯೂಚರಿಗೆ ಬೇಕು ಅಂತ ಪೆನ್ಷನ್ ಪ್ಲ್ಯಾನು ಅಂತ ಈಗಿಂದ ದುಡ್ಡು ಹಾಕೊಂಡು ಕೂತ್ಕೊಂಡಿದ್ದು, ಈಗೂ ತಿನ್ನಲಿಲ್ಲ, ಆಮೇಲೂ ತಿನ್ನಲಿಲ್ಲ. ಈ ಒದ್ದಾಟ ಇದೇನಿದೆ ಅಲ್ಲ, ಇದೇ ಜೇನುದುಂಬಿಯಿಂದ ನಾವು ಕಲ್ತ್ಕೋಬೇಕಾಗಿರೋದು. ಈಗ ದೇವರು ಕೊಟ್ಟಿದ್ದಾನೆ, ಈಗ ದಾನ ಧರ್ಮ ಮಾಡಿಕೊಂಡು ಯಥೇಚ್ಛ ನಮಗೆ ಯೋಗ್ಯವಾದಂತಹ ಭೋಗಗಳನ್ನು ಹಾಗಂತ ಭೋಗ ಮಾಡು ಅಂತ ಅನ್ನೋದು ಅಲ್ಲಿ ಹೇಳ್ತಾರೆ. ಯದ್ವಾ ತದ್ವಾ ಭೋಗ ಮಾಡೋ ಹಂಗಿಲ್ಲ. ಭೋಗ ತಾನೇ ಮಾಡ್ತೀನಿ, ಇಚ್ಛೆ ಬಂದಂಗೆ ಭೋಗ ಮಾಡ್ತೀನಿ ಅನ್ನೋ ಹಂಗಿಲ್ಲ. ನಿನಗೆ ಅಷ್ಟು ಭೋಗ ಮಾಡೋ ಅಷ್ಟು ತುಂಬ ಜಾಸ್ತಿ ಇದೆಯಾ, ಸಂಪಾದನೆನೇ ಕಮ್ಮಿ ಮಾಡು. ಯಾತಕ್ಕೆ ಸಂಪಾದನೆ ಮಾಡ್ತೀಯ? ಮೊದಲು ಸಂಪಾದನೆ ಕಮ್ಮಿ ಮಾಡ್ಕೊ. ಯಾಕೆ? ಜೇನುದುಂಬಿಯನ್ನು ನೋಡಿ ಕಲಿ. ಅಷ್ಟು ಸಂಪಾದನೆ ಮಾಡಿ ಕೂಡಿಟ್ಟು ಏನಾಯಿತು? ಯಾರೋ ಬಂದು ಹೊಡ್ಕೊಂಡು ಹೋಗ್ತಾರೆ. ಅದು ಎಲ್ಲಿ ತನಕ ಹೊಡ್ಕೊಂಡು ಹೋದರೆ ಹೋಗ್ಲಪ್ಪ, ಪ್ರಾಣ ತೆಗೆದು ಹೊಡ್ಕೊಂಡು ಹೋಗ್ತಾನೆ. ಅನರ್ಥನೂ ಇದೆ ಅದರಲ್ಲಿ. ನಮಗೆ ಬರೀ ಸಂಪಾದನೆ ಮಾಡಿ ದುಡ್ಡು ಹೋಗೋದಾದರೆ ಹೋಗಲಿ, ಆಯಿತು, ಇನ್ನೊಂದು ಸತಿ ಮತ್ತೆ ಸಂಪಾದನೆ ಮಾಡಿದ್ರೆ ಆಯಿತು. ಕೊಂದುಬಿಟ್ಟು ತೊಗೊಂಡು ಹೋಗ್ತಾನೆ ಹೊರಗಡೆಗೆ. ಪ್ರಾಣಕ್ಕೆ ಆಪತ್ತು. ಇದನ್ನೇ ಅವಧೂತ ಹೇಳಬೇಕು ಮುಂದೆ 11ನೇ ಸ್ಕಂದದಲ್ಲಿ. ಆ ಕುರರ ಪಕ್ಷಿಯ ಒಂದು ದೃಷ್ಟಾಂತವನ್ನು ಕೊಡ್ತಾನೆ ಇದಕ್ಕೆ ಅವನು ಹೇಳೋದು ಕುರರ ಪಕ್ಷಿಯನ್ನು. ಕುರರ ಪಕ್ಷಿ ಏನು ಮಾಡುತ್ತೆ? ಒಂದು ಮಾಂಸದ ತುಂಡನ್ನು ಎತ್ಕೊಳ್ಳುತ್ತೆ. ಆ ತುಂಡನ್ನು ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ನಿರಂತರ ಭಯ. ಅದಕ್ಕೆ ಯಾಕೆ ಅಂದರೆ ತನಗಿಂತ ದೊಡ್ಡ ಪಕ್ಷಿಗಳು ಇದ್ರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಕಾಯ್ಕೊಂಡಿದೆ. ಯಾಕೆ? ಆ ಬಾಯಲ್ಲಿರೋದನ್ನು ಕಿತ್ಕೋಬೇಕು ಅಂತ. ಆಕ್ರಮಣ ಮಾಡಿಬಿಡ್ತು, ಕುಕ್ಕುಬಿಟ್ವು, ಮೈಯೆಲ್ಲ ಗಾಯ ಆಗೋಯ್ತು. ಅದೇನು ಮಾಡ್ತು? ಅದು ಬಾಯಲ್ಲಿರೋದನ್ನು ಬಿಸಾಕ್ಬಿಡ್ತು, ನೆಮ್ಮದಿ ಆಗೋಯ್ತು. ಅವೆಲ್ಲ ಹೊಟ್ಟೋದು, ಇದನ್ನು ಬಿಟ್ಬಿಟ್ರು, ಈ ಕುರರ ಪಕ್ಷಿಯನ್ನು ನೆಮ್ಮದಿಯಾಗಿದ್ದುಬಿಟ್ರು. ಆದ್ದರಿಂದ ಎಲ್ಲಿ ತನಕ ನಮ್ಮ ಹತ್ರ ದ್ರವ್ಯ ಇರುತ್ತೆ ಅಲ್ಲಿ ತನಕ ನಮಗೆ ಭಯ. ಆದ್ದರಿಂದ ಆ ಮಧುಕರ ವೃತ್ತಿ, ಆ ಮಧುಕರವನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಇದೇ ಜೇನುದುಂಬಿಯಿಂದ ನಾವು ಕಲ್ತ್ಕೋಬೇಕಾದದ್ದು. ಏನು? ನಮ್ಮ ಜೀವನ ಇವತ್ತು ಆ ಜೇನುದುಂಬಿಗೆ ಹೊಟ್ಟೆ ತುಂಬಬೇಕು. ಅವತ್ತು ಹೊಟ್ಟೆ ತುಂಬಿಸೋಕ್ಕೆ ಎಷ್ಟು ಮಕರಂದ ಬೇಕೋ ಅಷ್ಟು ಕುಡ್ಕೊಂಡು ಇದ್ದುಬಿಟ್ರೆ ಅದಕ್ಕೆ ತೊಂದರೆನೇ ಇರ್ತಾ ಇರಲಿಲ್ಲ. ಆದರೆ ಅದೇನು ಮಾಡುತ್ತೆ? ಸಂಪಾದನೆ ಮಾಡುತ್ತೆ. ಸಂಪಾದನೆ ಮಾಡಿದ್ದನ್ನು ಕೂಡಿಡತ್ತೆ. ಅದರಿಂದ ಏನಾಯಿತು? ತಾನು ನಾಶ ಹೊಂದಿತು. ಇನ್ನೊಂದಿದೆ, ಯಾವುದು? ಮಹಾಸರ್ಪವು, ಅಜಗರ ಅನ್ನೋದು. ಅದು ಎದುರುಚ್ಛಾ ಲಾಭ ಸಂತೃಪ್ತಿಯಲ್ಲಿ ಅದರದ್ದು ದೃಷ್ಟಾಂತ. ಅದೇ ಗುರು. ನಮಗೆ ಏನು ಸಿಗತ್ತೋ ಅದರಲ್ಲಿ ತೃಪ್ತವಾಗತ್ತದು. ಅಷ್ಟು ದೊಡ್ಡ ಹೆಬ್ಬಾವು, ಅದಕ್ಕೆ ಇಷ್ಟು ಸಣ್ಣ ಇಲಿ ಏನೂ ಸಾಕಾಗಲ್ಲ ಅದಕ್ಕೆ. ಆದರೆ ಈ ಸಣ್ಣ ಇಲಿ ನನಗೆ ಬೇಡ ಅಂತ ಅದು ಬಿಡೋದಿಲ್ಲ. ಅಷ್ಟು ಸಣ್ಣ ಇಲಿಯನ್ನೇ ತಿನ್ಕೊಳ್ಳುತ್ತೆ. ಇನ್ನೂ ಎಷ್ಟು ದಿವಸ ಅಷ್ಟು ಸಣ್ಣ ಇಲಿ ತಿಂದುಬಿಟ್ಟಿದ್ದೀನಿ ನಾನು, ನನಗೆ ಮತ್ತೆ ಹಸುವಾಗ್ತಾ ಇದೆ, ನನಗೆ ಆಹಾರ ಬೇಕು ಅಂತ ಅದು ಎಲ್ಲೂ ಹುಡುಕೊಂಡು ಹೋಗಲ್ಲ ಆಹಾರವನ್ನು. ಅದು ಬಿದ್ಕೊಂಡೇ ಇರುತ್ತೆ. ಅಲ್ಲಿಗೆ ಆಹಾರ ಬರಬೇಕು ಅದಕ್ಕೆ.
ದೇವರು ಕಳಿಸ್ತಾನೆ. ಅದು ಯಾವುದು ಬರುತ್ತೋ, ಅದು ದೊಡ್ಡದಾಗಲಿ ಚಿಕ್ಕದಾಗಲಿ ಏನು ಬರುತ್ತೋ ಅದನ್ನು ನುಂಗ್ಕೊಳ್ಳುತ್ತೆ, ಅದನ್ನು ಜೀವನ ಮಾಡ್ಕೊಂಡಿರುತ್ತೆ. ಇದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಹಾಗೆ ನಾನು ಬೇಕಾಷ್ಟು ಭೋಗ ಮಾಡಿದ್ದೀನಿ. ಕೆಲವೊಮ್ಮೆ ಏನಾಗಿದೆ, ಮಹಾಭೋಗ, ಸಿಕ್ಕಾಪಟ್ಟೆ ಊಟ ಮಾಡಿಬಿಟ್ಟಿದ್ದೀನಿ. ಕೆಲವೊಂದು ದಿವಸ ಎಷ್ಟೋ ದಿನಗಳ ಗಟ್ಟಲೆ ಉಪವಾಸ ಕೂಡ ಇದ್ದೀನಿ. ನಾನು ಯಾವ ದ್ರವ್ಯ, ಏನು ಆಹಾರ, ಏನು ಸಿಕ್ಕರೂ ನಾನು ಅದನ್ನು ತಿನ್ಕೊಂಡು ಬದುಕ್ತಾ ಇರ್ತೀನಿ. ನನಗೆ ಆ ಹೆಬ್ಬಾವೇ ಗುರು. ನನಗೆ ಈ 2 ಗುರುಗಳನ್ನು ನೋಡಿಕೊಂಡು ನಾನು ಕಲ್ತ್ಕೊಂಡಿದ್ದೀನಿ. ಆದ್ದರಿಂದ ಮತ್ತಿಷ್ಟಾಗಿ ನಾನು ಯಾರನ್ನು ನಿಂದನೆ ಮಾಡೋದಿಲ್ಲ. ನಾಹಂ ನಿಂದೆ ನಚಸ್ತೌಮಿ ಸ್ವಭಾವ ವಿಷಮಂ ಜನಂ. ನಾನು ಯಾರನ್ನೂ ಬೈತಾ ಇಲ್ಲ. ಈ ಥರ ಮಾಡೋ ಕೆಲಸ ಮಾಡುವವರೆಲ್ಲರೂ ಅಯೋಗ್ಯರು, ಇವರೆಲ್ಲ ನೀಚರು, ನಾನು ಬೈಯೋದಿಲ್ಲ. ಹಾಗಂತ ಉನ್ಮತ್ತರನ್ನು ಹೋಗಿ ಸ್ತೋತ್ರನೂ ಮಾಡೋದಿಲ್ಲ. ನಾನು ನನ್ನ ಪಾಡಿಗೆ ನಾನು ಇರ್ತೇನೆ. ನಾನು ಯಾರನ್ನು ಬೈಯೋದಿಲ್ಲ, ಯಾರನ್ನು ಸ್ತೋತ್ರನೂ ಮಾಡೋದಿಲ್ಲ. ನನ್ನ ಪಾಡಿಗೆ ನಾನು ಏನಿರಬೇಕು ಇರ್ತೀನಿ. ಯಾಕೆ ಅಂದರೆ ಸ್ವಭಾವ ವಿಷಮೆ, ಸ್ವಾಭಾವಿಕವಾಗಿ ವೈಷಮ್ಯ ಇದೆ ಜನಗಳಲ್ಲಿ, ಭೇದ ಇದೆ. ಒಬ್ಬೊಬ್ಬರ ಆಲೋಚನೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರ ಯೋಗ್ಯತಾನುಸಾರವಾಗಿ ಅವರ ಬುದ್ಧಿ ಪ್ರೇರಣೆ ಆಗುತ್ತೆ, ಒಬ್ಬೊಬ್ಬರ ಯೋಗ್ಯತೆಗೆ ಅನುಗುಣವಾಗಿ ಅವರ ವೈರಾಗ್ಯ ಇರುತ್ತೆ. ಆದ್ದರಿಂದ ಅವರ ವೈರಾಗ್ಯವನ್ನು ಬೈಯೋದರಿಂದ ನನಗೇನು ಪ್ರಯೋಜನ? ಇನ್ನೊಬ್ಬರ ವೈರಾಗ್ಯ ಬೈಯೋದ್ರಿಂದ ನನ್ನ ವೈರಾಗ್ಯ ಜಾಸ್ತಿ ಆಗುತ್ತಾ? ಇಲ್ಲ. ಬೈದೇನು ಪ್ರಯೋಜನ? ಆದ್ದರಿಂದ ನಾನು ಇದು ಯಾವುದನ್ನು ಕೆಲಸ ಮಾಡೋದಿಲ್ಲ. ನಾನು ವಿರಕ್ತನಾಗಿ ಅದು ಯಾವುದರಿಂದಲೂ ಏತೇಷಾಂ ಶ್ರೇಯ ಆಶಾಸೆ. ನಾನು ಇದರಿಂದ ಒಂದನ್ನು ಅಪೇಕ್ಷೆ ಪಡ್ತೀನಿ. ಏನು? ಶ್ರೇಯ ಆಶಾಸೆ. ನನಗೆ ಶ್ರೇಯಸ್ಸಾಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಶ್ರೇಯ ಆಶಾಸೆ. ಉತೈಕಾತ್ಮ್ಯಂ ಮಹಾತ್ಮನಿ. ಪರಮಾತ್ಮನಲ್ಲಿ ಐಕಾತ್ಮ್ಯವನ್ನು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೋಕ್ಷವನ್ನು ನಾನು ಇಚ್ಛೆ ಪಡ್ತೀನಿ, ಬಿಟ್ಟರೆ ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಅವಧೂತ ಹೇಳ್ತಾನೆ. ಇಷ್ಟನ್ನು ತನ್ನ ಅನುಭವವನ್ನೆಲ್ಲ ಹೇಳ್ಕೊಳ್ತಾನೆ, ತಾನು ಏನೇನು ಭೋಗ ಮಾಡಿದ್ದೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಭೋಗ ಇವನ್ನೆಲ್ಲಿ ಮಾಡಿದ್ದಾರೆ ಇವಾಗ ಅವಧೂತನಾಗಿದ್ದಾನಲ್ಲ ಅಂದರೆ ಜನ್ಮಾಂತರದಲ್ಲಿ ಮಾಡಿದ್ದೆಲ್ಲವನ್ನು ಸ್ಮರಣೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀನಿ ನಾನು, ಅಲ್ಲೆಲ್ಲ ಇದ್ದ ಕ್ಲೇಶಗಳನ್ನು ಅನುಭವಿಸಿ ಆಗಿದೆ, ಮತ್ತೆ ಈಗಲೂ ಅದೇ ಕ್ಲೇಶವನ್ನು ಮತ್ತೆ ಅನುಭವಿಸೋದಕ್ಕೆ ನಾನು ಪ್ರವೃತ್ತನಾಗೋದಿಲ್ಲ ಅಂತ ಅವಧೂತ ಎಲ್ಲವನ್ನು ಬಿಟ್ಟು ಕೂತಿದ್ದ ಅಂತ ಆ ವೃತ್ತಾಂತವನ್ನು ಹೇಳ್ತಾರೆ. ಆ ಅವಧೂತ ಪ್ರಹ್ಲಾದರಾಜನಿಗೆ ತನ್ನ ವೃತ್ತಾಂತ ಪೂರ್ತಿ ಹೇಳ್ಕೊಳ್ತಾನೆ. ಸ್ವಾತ್ಮವೃತ್ತಂ ಮಯೇತ್ತಂತೆ ಸುಗುಪ್ತಂ ಅನುವರ್ಣಿತಂ. ಅತ್ಯಂತ ರಹಸ್ಯವಾದ ವಿಷಯ ಇದು, ನಿನ್ನ ಮುಂದೆ ನಾನು ನಿವೇದನೆ ಮಾಡಿಕೊಂಡಿದ್ದೀನಿ. ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಭವಾನ್ ಹಿ ಭಗವತ್ಪರಃ. ನಿನಗೆಲ್ಲ ಗೊತ್ತಿರೋನಪ್ಪ, ನೀನು ಭಗವತ್ಪರನಾದವನು, ನಿನ್ನ ಮನಸ್ಸಲ್ಲಿ ಯಾವಾಗಲೂ ಪರಮಾತ್ಮನ ಸನ್ನಿಧಾನ ಇರೋವನು. ಅಂದರೆ ನಿನ್ನ ಮನಸ್ಸು ಯಾವಾಗಲೂ ಪರಮಾತ್ಮನ ಕಡೆ ನಿನಗೆಲ್ಲ ಗೊತ್ತಿದೆ, ನಿನ್ನ ಮುಂದೆ ನಿವೇದನೆ ಮಾಡಿದ್ದೀನಿ ಅಂತ ಇಷ್ಟನ್ನು ಹೇಳಿದ ಮೇಲೆ ಇದೆಲ್ಲ ಪರಮಹಂಸ ಸನ್ಯಾಸಿಗಳ ಒಂದು ಲಕ್ಷಣ ಅಂತ ಹೇಳ್ತಾರೆ. ಅಂದರೆ ಯಾವುದರ ಮೇಲೂ ಸ್ಪೃಹ ಇಲ್ಲದೇ ಇರೋದು, ಸ್ಪೃಹ ಬಿಟ್ಟಿರೋದೇನಿದೆಯಲ್ಲ ಇದು ತಾನೇ ಸನ್ಯಾಸಿಗಳ ಮುಖ್ಯವಾದ ಧರ್ಮ. ಅದು ಅವಧೂತನಲ್ಲೂ ಇರುತ್ತೆ. ಅವನು ಒಂದು ರೀತಿಯಾಗಿ ಸನ್ಯಾಸಿಯೇ ಅವನು. ಆ ಒಂದು ವೃತ್ತಾಂತವನ್ನು ಹೇಳಿದ ಅವಧೂತನ ಚರಿತ್ರೆಯನ್ನು ನಾರದರು ನಿರೂಪಣೆ ಮಾಡ್ತಾರೆ. ಅಷ್ಟಾದಮೇಲೆ ಮತ್ತೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಗೃಹಸ್ಥಾಶ್ರಮಿಗಳ ಧರ್ಮ ಒಂಚೂರು ಹೇಳ್ರಿ ನಮಗೆ. ಇದೆಲ್ಲ ಹೇಳಿದ್ರಿ, ಗೃಹಸ್ಥಾಶ್ರಮಿಗಳ ಧರ್ಮ ಯಾವುದು ಅಂತಂದರೆ ತುಂಬ ಇದೆ ಅಪ್ಪ ರಾಜ ಗೃಹಸ್ಥಾಶ್ರಮಿಗಳದ್ದು, ಯಾವುದನ್ನು ಹೇಳಲಿ? ಒಂದೇ ಒಂದು ಹೇಳ್ತೀನಿ ಅಂತಾರೆ. ಏನು? ನೃಗೋ ಖರ ಶ್ವ ಮರ್ಕ ಆಖು ಸರೀಸೃಪ ವಿಮಕ್ಷಿಕಾನ್ ಆತ್ಮನಃ ಪುತ್ರವತ್ ಪಶ್ಯೇತ್ ತೈರೇಷಾ ಅಂತರಂ ಕಿಯತ್. ಮನುಷ್ಯರುಗಳು, ತನ್ನ ಭೃತ್ಯರುಗಳು, ಪಶು ಪಕ್ಷಿಗಳು, ಖರ ಕತ್ತೆ, ಅಶ್ವ ಕುದುರೆ, ಮತ್ತು ನಾಯಿ, ಮತ್ತು ಬೆಕ್ಕು, ಆಖು ಇಲಿ, ಸರೀಸೃಪಗಳು, ವಿಮಕ್ಷಿಕಾನು ನೊಣ ಸೊಳ್ಳೆ ಮೊದಲಾದವುಗಳು, ಇವೆಲ್ಲವನ್ನು ಆತ್ಮನಃ ಪುತ್ರವತ್ ಪಶ್ಯೇತು. ಇವುಗಳನ್ನೆಲ್ಲವನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ಬೇಕು ಮನೆಯಲ್ಲಿ ಇರೋದನ್ನು. ಯಾಕೆ ಅಂತಂದರೆ ತೈಹಿ ಯೇಷಾಂ ಅಂತರಂ ಕಿಯತ್. ಅವರಿಗೂ ನಮ್ಮ ಮಕ್ಕಳಿಗೂ ಏನು ವ್ಯತ್ಯಾಸ ಇದೆ? ಏನು ಹಿಂಗಂದ್ರೆ ರೀ, ನಮ್ಮ ಮಕ್ಕಳು ಇಲ್ಲಿ ಒಂದೇನಾ? ಇಬ್ಬರು ನಮ್ಮ ಮನೆಯಲ್ಲಿರೋರು ಅಷ್ಟೇ. ದೇವರು ನಮ್ಮ ಮಕ್ಕಳನ್ನು ನಮ್ಮ ಮನೆಯಲ್ಲಿ ಇರುವುದಕ್ಕೆ ಕಳಿಸಿದ್ದಾನೆ, ಇಲಿಯನ್ನು ನಮ್ಮ ಮನೆಯಲ್ಲಿ ಇರುವಂತೆ ಕಳಿಸಿದ್ದಾನೆ. ಇಬ್ಬರು ಪರಮಾತ್ಮನಿಂದ ಕಳಿಸಲ್ಪಟ್ಟವರಲ್ಲಿ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇದೆ ಹೇಳ್ರಿ? ಈ ಒಂದು ಅನುಸಂಧಾನ ಬರಬೇಕಂತೆ. ಇದು ಗೃಹಸ್ಥಾಶ್ರಮೀಯ ಧರ್ಮ. ಅಂದರೆ ಅಷ್ಟು ಅಹಿಂಸಾ ಪರಮೋ ವೃತ್ತಿ ಅನ್ನೋದು ಇರಬೇಕು. ಇವನಿಂದ ಯಾರಿಗೂ ಭಯ ಇರಬಾರ್ದು, ಎಲ್ಲರಿಗೆ ಅಭಯವನ್ನು ಕೊಡುವವನು ಇವನಾಗಿರಬೇಕು, ಎಲ್ಲರಿಗೆ ರಕ್ಷಣೆ ಕೊಡುವವನಾಗಿರಬೇಕು. ಯಾರು ಬಂದರೂ ಇವನು ರಕ್ಷಕನಾಗಿರಬೇಕು ಗೃಹಸ್ಥಾಶ್ರಮಿ. ಅವರುಗಳಿಗೆ ಅನ್ನದಾನಾದಿಗಳನ್ನು ಮಾಡಿ ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅವರನ್ನು ಬೆಳೆಸಿ ಪೋಷಣೆ ಮಾಡುವಂತಹ ವ್ಯವಸ್ಥೆ
ಗೃಹಸ್ಥಾಶ್ರಮಿ ಮಾಡಬೇಕು. ಅದರಿಂದ ಮನೆಯಲ್ಲಿ ಇಲಿಗಳು ಬಂದರೆ ತಲೆ ಕೆಡಿಸ್ಕೋಬೇಡ್ರಿ, ಮನೆಗೆ ಮಕ್ಕಳು ಬಂದಿದ್ದಾರೆ ಅಂತ ತಿಳ್ಕೊಳ್ರಿ. ಅಂದರೆ ನೀವು ಪ್ರಯತ್ನ ಮಾಡಿರಿ, ನೀವು ಪ್ರಯತ್ನ ಮಾಡಿ ನೋಡಿರಿ ಇಲಿಗಳನ್ನು ಓಡಿಸ್ಬೇಕು ಅಂತ. ಅವುಗಳಿಗೆ ದೇವರು ಎಷ್ಟು ಅಂತ ಒಂದು ವ್ಯವಸ್ಥೆ ಇಟ್ಟಿರ್ತಾನೆ, ಎಷ್ಟು ಆಹಾರ ಅವಕ್ಕೆ ಕ್ಲುಪ್ತಿ ಇರುತ್ತೆ, ಅಷ್ಟು ನಮ್ಮಿಂದ ಹೋಗೇ ಹೋಗುತ್ತೆ. ನೀವು ಏನು ಬೇಕಾದ್ರೆ ಪ್ರಯತ್ನ ಮಾಡಿರಿ, ಎಷ್ಟು ಬೇಕಾದ್ರೆ ಪ್ರಯತ್ನ ಮಾಡಿರಿ, ಅನುಭವಿಸಿ ಆಯಿತು. ಭತ್ತ ಇಟ್ಟಿದ್ದೆ, ಇಲಿಯಿಂದ ರಕ್ಷಣೆ ಮಾಡಬೇಕು ಅಂತ ಶತಪ್ರಯತ್ನ ಮಾಡಿದೆ. ಅದು ಏನು ಮಾಡಿದರೂ ಆ ಇಲಿ ತಿನ್ಕೊಂಡು ಹೋಗುವಷ್ಟು ಭಾಗ ನಂದು ಹೋಗೇ ಹೋಯಿತು. ಭತ್ತ ಸುಮ್ಮನೆ ಒದ್ದಾಡಿದ್ದಷ್ಟೇ ನಂದು ಆಗಿದ್ದೋ ಹೊರತು, ಎರಡನೇ ಸರ್ತಿ ಏನು ಮಾಡಿದೆ, ಸುಮ್ಮನೆ ಬಿಟ್ಬಿಟ್ಟೆ, ಅದು ಎಷ್ಟು ತಿನ್ಕೊಂಡು ಹೋಗುತ್ತೋ ತಿನ್ಕೊಂಡು ಹೋಗಲಿ ಅಂತ. ಅಷ್ಟೇ ಕ್ವಾಂಟಿಟಿ ತಾನು ಹೋಗಿತ್ತು, ಸುಮ್ಮನೆ ಒದ್ದಾಡಿದ್ದಷ್ಟೇ ನನ್ನ ತಲೆಗೆ ಬಂತು. ಆದ್ದರಿಂದ ನಮ್ಮಿಂದ ಏನನ್ನು ತಡೆಯೋಕ್ಕಾಗಲ್ಲ. ಯಾಕೆ ಪರಮಾತ್ಮ ಅವರವರುಗಳಿಗೆ ಅದರ ಆಹಾರ ಅಂತ ನಿಶ್ಚಯ ಮಾಡಿ ಇಟ್ಟ ಮೇಲೆ ನಮ್ಮ ಕೈಯಲ್ಲಿ ತಪ್ಸೋಕ್ಕಾಗತ್ತಾ? ಹುಟ್ಟಿಸಿದ ತಾಯಿತ ಹೊಣೆಗಾರನಾಗಿರಲು, ಅವನು ಹೊಣೆಗಾರ, ಹುಟ್ಟಿಸಿದವನು ಅವನು. ಅದಕ್ಕೆ ಎಷ್ಟು ಆಹಾರ ಸಿಗಬೇಕು ಅಂತ ದೇವರು ವ್ಯವಸ್ಥೆ ಮಾಡಿದ್ದು. ಬೇಕಾದ್ರೆ ನಾವು ಏನು ಮಾಡ್ತೀವಿ ರೀ, ನಮ್ಮ ಕೈಲಿ ತಡೆಯೋಕ್ಕೂ ಆಗಲ್ಲ, ನಮ್ಮ ಕೈಲಿ ಕೊಡೋಕ್ಕೂ ಆಗಲ್ಲ. ಅದರ ವ್ಯವಸ್ಥೆ ನೋಡ್ಕೊಳ್ತಾ ಇರುತ್ತೆ. ಇದನ್ನು ಅನುಸಂಧಾನ ನಾವು ಮಾಡ್ಕೊಂಡು ಸುಮ್ಮನೆ ಕೂತಿರಬೇಕು. ಮತ್ತು ಇನ್ನೊಂದು ಸ್ತ್ರೀಮಾಯ ಅನ್ನೋದೊಂದು ವಿಶೇಷವಾಗಿ ಇದೆ, ಅದರಿಂದ ದೂರ ಬರಬೇಕು ಗೃಹಸ್ಥಾಶ್ರಮ. ಇದೇ ಪ್ರಧಾನ ಗೃಹಸ್ಥಾಶ್ರಮಿಗೆ ಇರೋದು, ಹೆಂಡತಿಯ ಮೋಹದಿಂದ ಹೊರಗಡೆ ಬರೋದು. ಎಷ್ಟು ಇರುತ್ತೆ ಹೆಂಡತಿಯ ಮೋಹ ಅಂತಂದರೆ, ಜಹ್ಯಾದ್ ಯದರ್ಥೆ ಸ್ವಾನ್ ಪ್ರಾಣಾನ್. ಆ ಹೆಂಡತಿಗೋಸ್ಕರವಾಗಿ ಇವನು ಪ್ರಾಣ ಕೊಡೋಕ್ಕೆ ತಯಾರಾಗಿರ್ತಾನೆ, ಪ್ರಾಣ ಬಿಡ್ತಾನೆ, ತನ್ನನ್ನು ತಾನು ಕೊಂದ್ಕೊಳ್ತಾನೆ ಬೇಕಾರೆ. ಅಷ್ಟೇ ಯಾಕೆ, ಹನ್ಯಾದ್ವಾ ಪಿತರಂ ಗುರುಂ, ತಂದೆ ತಾಯಿಗಳನ್ನು ಗುರುಗಳನ್ನು ಬೇಕಾದ್ರೆ ಕೊಲೆ ಮಾಡ್ತಾನೆ ಹೆಂಡತಿಗೋಸ್ಕರವಾಗಿ, ಕೊಲೆ ಮಾಡ್ತಾನೆ. ಮಾರ್ಗದಲ್ಲಿದ್ದರೆ ತುಂಬ ಸಂತೋಷ. ಅವಳು ಧರ್ಮವನ್ನೇ ಉಪದೇಶ ಮಾಡಿದ್ರು ಹೆಂಡತಿ ಮಾತು ಕೇಳಬಾರ್ದು ಅಂತೆಲ್ಲ ಏನು ಹೇಳ್ತಾ ಇಲ್ಲ. ಧರ್ಮದಲ್ಲಿದ್ದಾಗ, ತಾನು ಧರ್ಮದಲ್ಲಿದ್ದಾಗ, ಅಂದರೆ ಧರ್ಮವನ್ನು ಮೀರಿ ಹೋಗದೇ ಇರುವಂಥ ಪ್ರಸಂಗದಲ್ಲಿ ಅವನು ಗೆದ್ದಿದ್ದಂತೆ. ಯಾರು ಈ ರೀತಿಯಾಗಿರ್ತಾರೋ ಎಸ್ತೇನ ಹೆಜಿತೋ ಜಿತಃ, ಪರಮಾತ್ಮನನ್ನೇ ಗೆದ್ದಂತೆ ಅವನು. ಯಾಕಂದರೆ ಅಷ್ಟು ಅಸಾಧ್ಯ ಗೆಲ್ಲೋದು ಅಂತ ಅರ್ಥ. ಅವನು ಒಂದು ವೇಳೆ ಸ್ತ್ರೀಯನ್ನು ಗೆದ್ದ ಅಂದರೆ ಅವನು ಪರಮಾತ್ಮನನ್ನೇ ಗೆದ್ದುಬಿಟ್ಟ ಅವನು ಅಂತ ಅರ್ಥ. ಅಷ್ಟು ಒಂದು ಸ್ತ್ರೀ ಮಾಯ ಇದೆ. ಅಂತಹ ಒಂದು ಸ್ತ್ರೀ ಮಾಯವನ್ನು ಅಡಗಿಸಬೇಕಾದದ್ದು ಬಹಳ ಮುಖ್ಯವಾದಂಥದ್ದು. ಇದು ಯಾರಿಗೆ? ಗೃಹಸ್ಥಾಶ್ರಮಿಗೆ ಇರುವ ಪ್ರಧಾನವಾದ. ಯಾಕೆಂದರೆ ಇನ್ನು ಉಳಿದ 3 ಜನಕ್ಕೆ ಸ್ತ್ರೀ ಸಂಘವೇ ಇಲ್ಲ ಅವರುಗಳಿಗೆ. ಅವ್ರ ಮನಸ್ಸಾಗ ಕೂಡ ಯೋಚನೆಯನ್ನು ಮಾಡಿಕೊಡ್ದು. ಅವರು ಇರೋದೇ ಸ್ತ್ರೀ ಸಂಬಂಧ. ಈ ಗೃಹಸ್ಥನಿಗೆ ಅವನಿಗೆ ಇಂಥ ಒಂದು ವಿಧಾನವನ್ನು ಹೇಳ್ತಾರೆ, ಅದನ್ನು ಗೆದ್ದು ನಿಂತ್ಕೊಳ್ಬೇಕು ಅಂತ. ಕುರಿಯಾದ ಮತ್ತು ಇನ್ನೇನು ಮಾಡಬೇಕು, ಅವನು ಪ್ರಧಾನವಾದಂಥ ಕರ್ಮ ಯಾವುದು ಅಂತಂದರೆ, ತಿಂಗಳಲ್ಲಿ ಮಾಡುವ ಕರ್ತವ್ಯಗಳು, ಮಾಸ ಧರ್ಮಗಳನ್ನು ವಿಶೇಷವಾಗಿ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಪ್ರಧಾನವಾದಂಥ ಕರ್ಮ ಯಾವುದು ಅಂತಂದರೆ ಪಿತೃಕರ್ಮ. ಇದು ಬೇರೆ ಯಾರಿಗೂ ಇಲ್ಲ ಪಿತೃಕರ್ಮ. ಬ್ರಹ್ಮಚಾರಿಗಿಲ್ಲ, ಸನ್ಯಾಸಿಗಿಲ್ಲ, ಯಾರಿಗೂ ಇಲ್ಲ. ಇರೋದೇ ಗೃಹಸ್ಥಾಶ್ರಮಿಗೆ ಒಬ್ಬನಿಗೆ ಪಿತೃಕರ್ಮದ ಅರ್ಹತೆ. ಬೇರೆ ಗತಿ ಇಲ್ಲ, ಮದುವೆನೇ ಆಗಿಲ್ಲ, ಬ್ರಹ್ಮಚಾರಿಗಳು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತಂದೆ ತಾಯಿಗಳು ಹೋಗ್ಬಿಟ್ರು, ಅವಾಗ ಏನು ಮಾಡಬೇಕು ಅದು ಬೇರೆ ವಿಷಯ. ಅಧಿಕಾರ ಇರೋದು ಯಾರಿಗೆ? ಗೃಹಸ್ಥನಿಗೆ ಅಷ್ಟೇ. ಯಾಕೆ ಅಂದರೆ ದಾನಾರ್ಹತ ಇರೋದೇ ಗೃಹಸ್ಥನಿಗೆ. ಅನ್ನದಾನ ಮಾಡೋದಕ್ಕಾಗಲಿ, ಏನನ್ನು ಉದಕ ದಾನ ಮಾಡಲಿಕ್ಕಾಗಲಿ ಅರ್ಹತೆ ಇರೋದೇ ಗೃಹಸ್ಥನಿಗೆ. ಬ್ರಹ್ಮಚಾರಿ ಬೇರೆ ಯಾರೂ ಇಲ್ಲ. ಆದ್ದರಿಂದ ತನ್ನ ಕರ್ತವ್ಯಕ್ಕೋಸ್ಕರವಾಗಿ ಮಾಡ್ತಾ ಇರ್ತಾನೆ ಅಷ್ಟೇನೋ ಹೊರತು ಅವನಿಗದು ವಿಹಿತನೇ ಅಲ್ಲ. ವಿಹಿತವಾದದ್ದು ಗೃಹಸ್ಥಾಶ್ರಮಿಗೆ. ಅವನು ಮಾಡಬೇಕು ಆ ಕರ್ತವ್ಯಗಳನ್ನು. ಯಾಗ ವಿಹಿತವಾಗಿರೋದು ಗೃಹಸ್ಥಾಶ್ರಮಿಗೆ. ಇದೆಲ್ಲವನ್ನು ಮಾಡಿಕೊಂಡು ಅವನು ಇರೋದೇ ಅವನ ಪ್ರಧಾನ ಕರ್ಮ. ಅದರಲ್ಲೂ ಹೇಳ್ತಾರೆ, ಕುರ್ಯಾದ ಅಪರಪಕ್ಷೀಯ ಮಾಸಿ ಪ್ರೋಷ್ಠಪದೇ ದ್ವಿಜಃ. ಪ್ರಧಾನ ಭಾದ್ರಪದ ಮಾಸದ ಅಪರಪಕ್ಷದಲ್ಲಿ ಶ್ರಾದ್ದ ಮಾಡೋದು, ಮಹಾಲಯ ಶ್ರಾದ್ದ ಅಂತ ಏನು ಕರೀತಾರೆ, ಅದನ್ನು ಅವಶ್ಯವಾಗಿ ಮಾಡಬೇಕು. ಷಣ್ಣವತಿಯನ್ನೆಲ್ಲ ಹೇಳ್ತಾರೆ, ಎಲ್ಲವನ್ನ ಮಾಡಬೇಕು ಅವನು ಅಂತ. ಎಲ್ಲ ಸಂಕ್ರಮಣಗಳಲ್ಲಿ ಚಂದ್ರಾದಿತ್ಯ ಉಪರಾಗೇ ಚ ದ್ವಾದಶ್ಯಾಂ ಶ್ರವಣೇಶು ಚ ಅಯನೆ ವಿಷುವೆ ಕುಹ್ವಾಂ ವ್ಯತಿಪಾತೆ ದಿನಕ್ಷಯೆ. ಈ ಎಲ್ಲ ದಿನಗಳಲ್ಲೂ
ಶ್ರಾದ್ದವನ್ನು ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಹೇಳ್ತಾರೆ. ಇದು ಗೃಹಸ್ಥಾಶ್ರಮಿಯ ಕರ್ತವ್ಯ, ಅವಶ್ಯ ಮಾಡಬೇಕು. ಕಡೆ ಪಕ್ಷ ತರ್ಪಣವನ್ನಾರ ಕೊಡಬೇಕು. ತರ್ಪಣವನ್ನಾರ ಕೊಟ್ಟು ಬ್ರಾಹ್ಮಣರಿಗೆ ಇದರಾಗಿ ಏನಾಗಿ ಪ್ರತಿನಿಧಿಯಾಗಿ ದಾನಾದಿಗಳನ್ನು ಮಾಡಬೇಕಾದದ್ದು ಗೃಹಸ್ಥನ ಪ್ರಧಾನವಾದ ಕರ್ತವ್ಯ. ಅದನ್ನು ಮಾಡಬೇಕು ಅಂತ ಇಷ್ಟೇ ಹೇಳ್ತಾರೆ. ಸ್ನಾನ, ಜಪ, ಹೋಮ ಇತ್ಯಾದಿಗಳೆಲ್ಲವೂ ಅವನಿಗೆ ವಿಹಿತವಾಗಿರೋದು. ಸಂಸ್ಕಾರ ಕಾಲೇ ಜಾಯಾಯಾಹ, ಸಂಸ್ಕಾರ ಕಾಲದಲ್ಲಿ ಸರಿಯಾಗಿ ಹೆಂಡತಿಗೆ, ಮಕ್ಕಳಿಗೆ, ಎಲ್ಲರಿಗೂ ಸರಿಯಾದ ಕಾಲದಲ್ಲಿ ಆ ಸಂಸ್ಕಾರವನ್ನು ಕೊಡೋದು ಇದು ಗೃಹಸ್ಥನ ಕರ್ತವ್ಯ. ಗೃಹಸ್ಥನ ಕರ್ತವ್ಯ ತುಂಬ ಜಾಸ್ತಿ ಇದೆ. ಅದಕ್ಕೆ 3 ಅಧ್ಯಾಯ ಪೂರ್ತಿ ಗೃಹಸ್ಥ ಧರ್ಮ ಇಟ್ಬಿಟ್ಟಿದ್ದಾರೆ. ಈ ವಾನಪ್ರಸ್ಥ ಬ್ರಹ್ಮಚಾರಿಗಳದ್ದು ಇಬ್ಬರದು ಸೇರಿ ಒಂದೇ ಅಧ್ಯಾಯದಲ್ಲಿ ಮುಗಿಸ್ಬಿಟ್ರು. ಸನ್ಯಾಸಿ ಧರ್ಮವನ್ನು ಒಂದು ಅಧ್ಯಾಯದಲ್ಲಿ ಮುಗಿಸ್ಬಿಟ್ರು. ಗೃಹಸ್ಥಾಶ್ರಮಿ ಧರ್ಮಕ್ಕೆ 3 ಅಧ್ಯಾಯ ಇಟ್ಟಿಟ್ಟಿದ್ದಾರೆ. ಅಷ್ಟು ಧರ್ಮಗಳು, ಅವನಿಗೆ ವಿಧಿ ನಿಷೇಧಗಳು ತುಂಬ ಜಾಸ್ತಿ ಗೃಹಸ್ಥನಿಗೆ. ಯಾಕೆ ಅಂದರೆ ಈ ಉಳಿದ 3 ಜನರನ್ನು ಪಾಲನೆ ಮಾಡಬೇಕಾದ ಕರ್ತವ್ಯ ಗೃಹಸ್ಥಾಶ್ರಮಿಗೆ. ಸನ್ಯಾಸಿಗಳಿಗೆ ಭಿಕ್ಷೆ ಹಾಕಬೇಕು, ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಹಾಕಬೇಕು, ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಎಲ್ಲವನ್ನು ನೋಡ್ಕೋಬೇಕು, ಎಲ್ಲದಕ್ಕೂ ಅನ್ನ ಕೊಡಬೇಕು. ಇದರ ಕರ್ತವ್ಯ ಗೃಹಸ್ಥನಿಗಿದೆ. ಅದರಿಂದ ನಿಯಮ ತುಂಬ ಜಾಸ್ತಿ, ಅವನನ್ನು ಮಾಡ್ತಾ ಹೋಗಬೇಕು ಅಂತ ಅದನ್ನೆಲ್ಲವನ್ನು ಹೇಳ್ತಾರೆ. ಈ ಶರೀರವನ್ನು ಹೇಗೆ ಅನುಸಂಧಾನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಹುಹು ಶರೀರಂ ರಥಮಿಂದ್ರಿಯಾಣಿ ಹಯಾನ ಭೀಷುಂ ಮನ ಇಂದ್ರಿಯೇಶಂ ವರ್ತ್ಮಾನಿ ಮಾತ್ರ ಧಿಷಣಾಂಚ ಸೂತಂ ಸತ್ವಂ ಬೃಹದ್ಬಂಧು ಅಮೀಷಧಾಮ. ಈ ಶರೀರ ಅನ್ನೋದೇನಾಗಿದೆ, ಇದು ರಥ. ಇಂದ್ರಿಯಗಳು ಅನ್ನೋದು ಕುದುರೆಗಳಾಗಿದೆ. ಮತ್ತು ಈ ಮನಸ್ಸು ಅನ್ನೋದೇನಾಗಿದೆಯಲ್ಲ, ಅದನ್ನು ನಿಯಂತ್ರಣ ಮಾಡುವಂತಹ ಲಗಾಮು, ಅದನ್ನು ಹಾಕಿಟ್ಕೊಳ್ಬೇಕು. ಇಂದ್ರಿಯೇಶಂ, ಇದೇ ಇಂದ್ರಿಯಗಳಿಗೆ ನಿಯಾಮಕವಾದಂಥದ್ದು ಯಾವುದು, ಬುದ್ಧಿ. ಆ ಬುದ್ಧಿ ಅನ್ನೋದನ್ನೇ ಚಾವಟಿ, ಅದನ್ನು ಮಾಡಿಕೊಂಡು ಮಾರ್ಗ ಏನಿದೆ, ನಾವು ಹೋಗಬೇಕಾಗಿರೋ ಮಾರ್ಗದಲ್ಲಿ ಇದನ್ನು ತಗೊಂಡು ಹೋಗಬೇಕು. ಅಕ್ಷಂ ದಶಪ್ರಾಣಂ ಅಧರ್ಮಧರ್ಮೋ ಚಕ್ರೇ ಅಭಿಮಾನಂ ರಥಿನಂಚ ಜೀವಂ. ಜೀವನ ರಥಿಕ ಅಂತ ತಿಳ್ಕೊಳ್ಬೇಕು. ಈ ಏನಿದೆಯಲ್ಲ ಇದು ಅಕ್ಷಂ ದಶಪ್ರಾಣ, ಅಕ್ಷಗಳು ಅಂತಂದರೆ ಆ ಚಕ್ರಗಳಿಗೆ ಇರುವಂಥ ಸ್ಪೋಕ್ಸ್. ಆ ಸ್ಪೋಕ್ಸ್ಗಳು ಯಾವುದು ಅಂತಂದರೆ 10 ಪ್ರಾಣಗಳು, ಪಂಚಪ್ರಾಣಗಳು ಮತ್ತು ನಾಗ ಕೂರ್ಮ ಇದು 10 ಪ್ರಾಣಗಳು. ಅದಕ್ಕೆ ಇರುವಂತಹ ಅಕ್ಷಗಳು ಆ ರಥದ ಚಕ್ರದಲ್ಲಿ. ಧರ್ಮಾಧರ್ಮಗಳೇನೆ ಚಕ್ರ. ಆ ಧರ್ಮಾಧರ್ಮಗಳ ಸಹಿತವಾಗೇ ಈ ರಥವನ್ನು ನಾವು ತಗೊಂಡು ಹೋಗಬೇಕಾದಂತಹದ್ದು ಅಂತ ವಿಚಾರವನ್ನು ಈ ರೀತಿಯಾಗಿ ಈ ಶರೀರವನ್ನು ಯೋಚನೆ ಮಾಡಿಕೊಂಡು ಸಾಧನೆಯನ್ನು ಮಾಡಿಕೊಳ್ಬೇಕು. ಇದು ಗೃಹಸ್ಥಾಶ್ರಮೆಯ ಕರ್ತವ್ಯ ಅಂತ ಇಷ್ಟು ನಾರದರು ಉಪದೇಶವನ್ನು ಮಾಡಿ ಕೊನೆಯಲ್ಲಿ ಹೇಳ್ತಾರೆ. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ ಪ್ರಿಯ ಸುಹೃದ್ವ ಕಲು ಮಾತುಲೇಯ ಆತ್ಮಾರ್ಹಣೀಯೋ ವಿಧಿಕೃದ್ಗುರುಶ್ಚ. ನಿಮ್ಮದು ಸೌಭಾಗ್ಯ ಅಂತ ಇನ್ನೊಂದು ಸತಿ ನಾರದರು ಸ್ತೋತ್ರ ಮಾಡ್ತಾರೆ. ಯಾಕೆ ಅಂದರೆ ಎಲ್ಲ ನಿಮಗೆ ದೇವರಾಗ್ಬಿಟ್ಟಿದ್ದಾನೆ. ನಮಗೆಲ್ಲ ದೇವರು ಯಾವುದೋ ಒಂದು ದೈವ ಅಷ್ಟೇ. ಗುರುಗಳು ಬೇರೆ ಇರ್ತಾರೆ, ಬಂಧುಗಳು ಬೇರೆ ಇರ್ತಾರೆ, ಸಖ ಬೇರೆ, ಆಪ್ತರು ಬೇರೆ, ಎಲ್ಲ ಬೇರೆ ಬೇರೆ ಇರ್ತಾರೆ. ನಿಮಗೆಲ್ಲ ದೇವರೇ ಆಗೋಗ್ಬಿಟ್ಟಿದ್ದಾನೆ. ನಿಮಗೆ ಅವನೇ ಗುರು, ಅವನೇ ಸಖ, ಅವನೇ ಪ್ರಿಯ, ಅವನೇ ಸುಹೃತ್ತು, ಅವನೇ ಮಾತುಲೇಯ, ಬಂಧುನೂ ಅವನೇ, ಎಲ್ಲ ಅವನೇ. ನಿಮಗೆ ಏನು ಸೌಭಾಗ್ಯನಪ್ಪ ನಿಮ್ಮದು ಅಂತ ಧರ್ಮರಾಜನ ಸ್ತೋತ್ರ ಮಾಡ್ತಾರೆ. ನಯಸ್ಯ ಸಾಕ್ಷಾತ್ ಭಗವತ್ ಪದ್ಯಜಾದಿಭಿ ರೂಪಂ ದಿಯ ವಸ್ತುತಯ ಅನುವರ್ಣಿತಂ ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಸೀದತಾಮೇಶ ಸಸತ್ವತಾಂ ಪತಿಃ. ಈ ಪರಮಾತ್ಮ ಬೇರೆ ಯಾವುದರಿಂದಲೂ ಪ್ರೀತನಾಗೋದಿಲ್ಲ. ಬಂಧು, ಅವನು ನನ್ನ ಶಿಷ್ಯ ಇತ್ಯಾದಿಗಳಿಂದ ಯಾವುದರಿಂದಲೂ ಪರಮಾತ್ಮ ನಮಗೆ ಅನುಗ್ರಹ ಮಾಡೋದಿಲ್ಲ. ಅವನು ನಯಸ್ಯ ಸಾಕ್ಷಾತ್ ಭಗವತ್ ಪದ್ಯಜಾದಿಭಿ, ಸಾಕ್ಷಾತ್ ಬ್ರಹ್ಮ ರುದ್ರಾದಿ ದೇವತೆಗಳು ಯಾರನ್ನು ಪರಮಾತ್ಮನನ್ನು ಸಂಪೂರ್ಣವಾಗಿ ಸ್ತೋತ್ರ ಮಾಡಿ ಮುಗಿಸೋಕ್ಕಾಗೋದಿಲ್ಲವೋ, ವಸ್ತುತಯ ಅನುವರ್ಣಿತಂ, ತಮ್ಮ ಬುದ್ಧಿಗಳಿಂದ ಪೂರ್ಣ ಪ್ರಯತ್ನ ಪಟ್ಟರು ಪರಮಾತ್ಮನನ್ನು ವರ್ಣನೆ ಮಾಡಿ ಮುಗಿಸೋಕ್ಕಾಗದೇ ಇರುವಂಥವರು ಅಂತಹ ಪರಮಾತ್ಮನನ್ನು ಮೌನೇನ ಭಕ್ತ್ಯ ಉಪಶಮೇನ ಪೂಜಿತ, ಅಂಥ ಪರಮಾತ್ಮನನ್ನು ಮೌನದಿಂದ ಗೆಲ್ಲಬಹುದು. ಯಾರನ್ನು ಸ್ತೋತ್ರ ಮಾಡಿ ವರ್ಣನೆ ಮಾಡೋಕ್ಕಾಗಲ್ವೋ ಅಂತಹ ಪರಮಾತ್ಮನನ್ನು ಮೌನದಿಂದ ಗೆಲ್ಲಬಹುದು. ಭಕ್ತಿಯಿಂದ ಅವನನ್ನು ಪೂಜೆ ಮಾಡಿಕೊಂಡು ಪ್ರಸೀದತಾಮೇಶ, ಅವರಿಗೆ ಪರಮಾತ್ಮ ಪ್ರಸೀದನಾಗ್ತಾನೆ. ಸಾತ್ವತಾಂಪತಿ. ಆದ್ದರಿಂದ ನೀವುಗಳೆಲ್ಲರೂ ಭಕ್ತಿಯಿಂದ ಪರಮಾತ್ಮನನ್ನು ಆರಾಧನೆ ಮಾಡಿರಿ ಅಂತ ನಾರದರು ಇಷ್ಟನ್ನು ಹೇಳ್ತಾರೆ. ಇತಿ ದೇವರ್ಷಿಣ ಪ್ರೋಕ್ತಂ ನಿಶಮ್ಯ ಭರತರ್ಷಭ ಪೂಜಯಾಮಾಸ ಸುಪ್ರೀತಃ ಕೃಷ್ಣಂಚ ಪ್ರೇಮ ವಿಹ್ವಲಃ. ಇಷ್ಟು ನಾರದರ ಉಪದೇಶ ಕೇಳಿ ತುಂಬ ಭಕ್ತಿಯಿಂದ ಪರಮ ಸಂತೋಷದಿಂದ ಪರಮಾತ್ಮನಿಗೆ, ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿದ ಧರ್ಮರಾಜ. ಪರಮಾತ್ಮನೇ ಸರ್ವೋತ್ತಮ ಅನ್ನೋದನ್ನು ಸ್ಥಾಪನೆ ಮಾಡಿದ, ಭಕ್ತಿಯಿಂದ ಮಾಡಿದ. ಕೃಷ್ಣಾರ್ಪಣ ಉಪಾಮಂತ್ರ್ಯ, ಕೃಷ್ಣ ಪಾರ್ಥ ಉಪಾಮಂತ್ರ್ಯ ಪೂಜಿತ ಪ್ರಯಯೋ ಮುನಿ. ಮತ್ತು ಆ ದ್ರೌಪದಿ ದೇವಿಯನ್ನು ಕರ್ಕೊಂಡು ಬಂದು ನಾರದರಿಗೆ ಮಾಡಬೇಕಾದಂಥ ಗೌರವವನ್ನೆಲ್ಲವನ್ನು
ಧರ್ಮರಾಜ ಮಾಡಿದ ಅಂದ ಪೂಜಿತರಾದಂತಹ ಮುನಿಗಳಲ್ಲಿಂದ ಹೊರಟರು. ಶ್ರುತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥಾಃ ಪರಮ ವಿಸ್ಮಿತಾಃ ಇತಿ ದಾಕ್ಷಾಯಿಣೀನಾಂ ತೇ ಪೃಥಗ್ವಂಶ ಪ್ರಕೀರ್ತಿತಾಃ ದೇವಾಸುರ ಮನುಷ್ಯಾದ್ಯಾಃ ಲೋಕಾ ಯತ್ರ ಚರಾಚರಾಃ. ಅಪ ಪರೀಕ್ಷಿತ, ಹೀಗೆ ನಿನಗೆ ಆ ದಕ್ಷನ ವಂಶದ ಕಥಾವನ್ನು ನಿನಗೆ ಪೂರ್ತಿಯಾಗಿ ನಿರೂಪಣೆ ಮಾಡಿದ್ದೀನಪ್ಪ ಅಂತಂದರು. ಇದು ಎಲ್ಲಿ 3ನೇ ಸ್ಕಂದದಿಂದ ಶುರುವಾದಂತಹ ವಿಷಯ. ಇದು ದಕ್ಷ ಪ್ರಜಾಪತಿಯ ವಂಶದ ವಿಸ್ತಾರದ ಕಥೆ ಕೇಳಿದ್ದು 3ನೇ ಸ್ಕಂದದಿಂದ ಪ್ರಾರಂಭವಾಗಿ 3ನೇ ಸ್ಕಂದ 4ನೇ ಸ್ಕಂದ ಎಲ್ಲ ಮುಗಿದುಕೊಂಡು ಇಲ್ಲಿ ತನಕ ಅಪ್ಪ ನಿನಗೆ ಈ ದಕ್ಷ ಪ್ರಜಾಪತಿಯ ವಂಶದ ಕಥೆಯನ್ನು ಪೂರ್ಣವಾಗಿ ಹೇಳಿದ್ದೀನಿ. ದೇವಾಸುರ ಮನುಷ್ಯಾದ್ಯಾಹ, ಇಡೀ ಲೋಕ ಅವರಿಂದಲೇ ಬಂದದ್ದು, ಇಡೀ ಲೋಕ ಅವರೇ ಇದ್ದಾರೆ ಅಂತ ಇಷ್ಟು ವೃತ್ತಾಂತವನ್ನು ಹೇಳ್ತಾ ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ವೈಯಾಸಿಕ್ಯಾಂ ಸಪ್ತಮಸ್ಕಂದೆ ಷೋಡಶೋಧ್ಯಾಯ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಆ ಒಂದು ವೃತ್ತಾಂತವನ್ನು, ಬಂದ ಸಂಶಯವನ್ನು, ಪರಮಾತ್ಮನ ಗುಣಪೂರ್ಣತ್ವವನ್ನು, ಜೊತೆಗೆ ಪರಮಾತ್ಮನ ಅವೈಷಮ್ಯವನ್ನು ಸಮರ್ಥನೆ ಮಾಡಿ ಆ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಅನುಗ್ರಹ ಮಾಡಿದ್ರು ಎಂಬುದರಲ್ಲಿ ಯಥಾಮತಿ ಶ್ಲೋಕಾಭಿಪ್ರಾಯ. ಈ ಏನೊಂದು ಭಾಗವತದ ಒಂದು ಅಖಂಡ ಒಂದು ಶ್ರವಣ ಅನ್ನುವಂತಹ ಒಂದು ಪೂಜಾರೂಪವಾದಂಥದ್ದು, ಪರಮಾತ್ಮನ ಸೇವಾರೂಪವಾದಂಥದ್ದು ಇದು ನಡೀತಾ ಇದೆ. ವಿಶೇಷವಾಗಿ ಪರಮಾತ್ಮನ ಅನುಗ್ರಹ ಇದ್ದರೆ ಮಾತ್ರ ಇದು ಸಾಧ್ಯವಾಗತ್ತೆ, ನಿರ್ವಿಘ್ನವಾಗಿ ನಡೆಯುತ್ತೆ. ಯಾಕೆಂದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಒಳ್ಳೆಯ ಕೆಲಸಕ್ಕೆ ವಿಘ್ನ ತುಂಬ ಜಾಸ್ತಿ. ಅದು ಒಂದು ಮೋಕ್ಷ ಸಾಧಕವಾದಂತಹ ಪರಮಾತ್ಮನ ಪ್ರೀತಿ ಸಾಧಕವಾದಂತಹ ಕಾರ್ಯದಲ್ಲಿ ಪ್ರಧಾನ ಪ್ರತಿಬಂಧಕ ಕಲಿ. ಅವನದ್ದೇ ಯುಗ. ಏನೋ ಒಂದು ತಾಪತ್ರಯಗಳನ್ನು ತಗೊಂಡು ಬಂದು ನಮಗೆ ಆ ಒಂದು ಸಾಧನೆ ಆಗದೇ ಇರುವಂತೆ ತಡೀತಾ ಇರ್ತಾನೆ. ಅಂಥ ಒಂದು ಈ ಕಲಿಗಾಲದಲ್ಲೂ ಪರಮಾತ್ಮನ ಒಂದು ವಿಶೇಷವಾದಂಥ ಒಂದು ಅನುಗ್ರಹದಿಂದ ಈ ಏನೊಂದು 12 ದಿವಸದಿಂದ ಯಾವ ಒಂದು ವಿಘ್ನವೂ ಬರದೆ ಪರಮಾತ್ಮನ ಒಂದು ಸರ್ವೋತ್ತಮತ್ವದ ಕೀರ್ತನ ಅನ್ನೋದು ಪರಮಾತ್ಮನೇ ನಿಂತು ಏನು ಮಾಡಿಸಿದ್ದಾನೆ. ಇದು ಶ್ರವಣ ಮಾಡಿದವರಲ್ಲೂ ಅವನೇ ನಿಂತು ಶ್ರವಣ ಮಾಡಿಸಿರೋದು, ವಕ್ತೃ ಒಳಗಡೆನೂ ಅವನೇ ನಿಂತು ವಚನ ಮಾಡಿಸಿರೋದು. ಇಂತಹ ಒಂದು ಕಾರ್ಯ ಏನಿದೆ ಇದೊಂದು ವಾಕ್ಪುಷ್ಪಮಾಲಾ ಪರಮಾತ್ಮನ ಒಂದು ಗುಣಗಾನದ ರೂಪ. ಇದನ್ನು ಎಲ್ಲ ಗುರುಗಳ ಅಂತರ್ಯಾಮಿಯಾಗಿ ಆ ಪರಮಾತ್ಮನ ಒಂದು ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಇಂಥ ಒಂದು ವ್ಯವಸ್ಥೆಗೆ ಪ್ರಧಾನವಾಗಿ ಬೇಕಾಗೋದು ಜಾಗ. ಆರಾಮಾಗಿ ಕೂತ್ಕೊಂಡು ತಣ್ಣಗೆ ಫ್ಯಾನ್ ಹಾಕ್ಕೊಂಡು ಒಂದು ಕಥಾ ಕೇಳುವಂತೆ ವ್ಯವಸ್ಥೆ ಮಾಡಿದಂತಹ ಶ್ರೀಪಾದಂಗಳವರಿಗೆ ಅನಂತ ಒಂದು ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಒಂದು ಧ್ಯೇಯನೇ ನಿರಂತರ ಶ್ರವಣದ ಒಂದು ಏನೊಂದು ತಪಸ್ಸು ಅಥವಾ ಒಂದು ಪೂಜಾ ಅನ್ನೋದಿದೆ, ಶ್ರವಣ ರೂಪ ಪರಮಾತ್ಮನ ಪೂಜಾ, ಅದು ನಿರಂತರ ನಡಿಬೇಕು ಅನ್ನೋದು ಅವರ ಒಂದು ಧ್ಯೇಯ. ಆ ಧ್ಯೇಯದಿಂದ ಅವಿಚ್ಛಿನ್ನವಾಗಿ ಈ ಮಂಟಪದಲ್ಲಿ ನಿರಂತರ, ಈ ಮಂಟಪ ಆಗೋದಕ್ಕೂ ಮುಂಚೆನೂ ಅಲ್ಲಿ ಕೆಳಗಡೆ ಅಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಸ್ವಾಮಿಗಳ ಒಂದು ಆದೇಶ, ಅವರೊಂದು ಅನುಗ್ರಹ, ಅವರ ಒಂದು ಉದ್ದೇಶ ಏನಿತ್ತು, ಅದೊಂದು ದೃಷ್ಟಿ, ಈ ರೀತಿಯಾಗಿ ಪರಮಾತ್ಮನನ್ನು ಪೂಜೆ ಮಾಡಬೇಕು ಅಂತ. ಆ ಒಂದು ಪೂಜಾದಿಂದ ಪರಮಾತ್ಮ ಪ್ರೀತನಾಗಲಿ, ಆ ಗುರುಗಳ ಅನುಗ್ರಹ ಮತ್ತು ಸ್ವಾಮಿಗಳ ವಿಶೇಷವಾದಂಥ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ವಾಕ್ಪುಷ್ಪಮಾಲಾವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.